ಸ್ನೇಹಿತರೆ, ನಮ್ ಜೊತೆ ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದಾರೆ ಆದ್ಯ ಅಲ್ವಾ? ನಿಮ್ಮ ಹೆಸರು ಆದ್ಯ. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಎಲ್ಲ ಏನ್ ಮಾಡ್ತೀವಿ, ಟೀಚರ್ಗಳನ್ನ ಎಂಟರ್ ಮಾಡ್ತೀವಿ, ಪೇರೆಂಟ್ಗಳನ್ನ ಎಂಟರ್ ಮಾಡ್ತೀವಿ, ಸೈಕ್ಯಾಟ್ರಿಸ್ಟ್ಗಳನ್ನ ಎಂಟರ್ ಮಾಡ್ತೀವಿ. ಮಕ್ಕಳಿಗೆ ಹೇಗ್ ಓದ್ಬೇಕು, ಹೇಗ್ ಮಾತಾಡ್ಬೇಕು, ಅವ್ರು ಹೇಗ್ ಬೆಳೆಸಿದ್ರೆ ಚೆನ್ನಾಗಿರುತ್ತೆ, ಇದೆಲ್ಲ ನಮ್ಮ ಆಸೆಗಳನ್ನ ಮಾತಾಡ್ತೀವಿ ಹೊರತು ಮಕ್ಕಳ ಮನಸ್ಸಲ್ಲಿ ಏನಿದೆ, ಪುಟಾಣಿಗಳ ಮನಸ್ಸಲ್ಲಿ ಏನಿದೆ ಅಂತ ನಾವು ಯಾವತ್ತೂ ಅವ್ರನ್ನ ಕೇಳಿಲ್ಲ. ಈಗ ನನ್ನ ಸ್ಟೂಡೆಂಟ್, ನಮ್ಮ ಅಕಾಡೆಮಿಯ ಸ್ಟೂಡೆಂಟ್ ಆದ್ಯ ಬಹಳ ತುಂಟಿ, ನಿಜನಾ? ತುಂಟಿನ ನೀನು? ಓಕೆ, ತುಂಬಾ ತುಂಟಿ, ಮತ್ತೆ ಮನೆಯಲ್ಲಿ ತುಂಬಾ ಗಲಾಟಿ ಮಾಡುವಂತ ಹುಡುಗಿ, ಆದ್ರೆ ತುಂಬಾ ಶಾರ್ಪ್ ನೀನು ಅಲ್ವಾ? ಬುದ್ಧಿವಂತೆ, ಹೌದಾ? ಬುದ್ಧಿವಂತೆನಾ? ಹೋಗಿ ಆದ್ಯನ್ನ ಮಾತಾಡ್ಸೋಣ ಇವತ್ತು. ಆದ್ಯ, ನಿನ್ ಬಗ್ಗೆ ಹೇಳಿ, ಯಾವ ಶಾಲೆ ನೀನು, ಎಷ್ಟನೇ ಕ್ಲಾಸ್ ಓದ್ತೀಯಾ? ನಾನು 5th ಸ್ಟ್ಯಾಂಡರ್ಡ್ ಸೆಕ್ಷನ್. ನಾನು ಮಹರ್ಷಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀನಿ. ಮಹರ್ಷಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದ್ತಾ ಇದೆಯಾ? ನಿನ್ಗೆ ಶಾಲೆಯಲ್ಲಿ ತುಂಬಾ ಡೇಂಜರಸ್ ಆದ್ಯ ಅಂತ ಹೆಸರಿದೆ ಅಂತಲ್ಲ, ನಿಜನಾ? ಇಲ್ಲ. ಇಲ್ವಾ? ನೀನ್ ತುಂಬಾ ಗಲಾಟೆ ಮಾಡ್ತೀಯ ಕ್ಲಾಸ್ ಅಲ್ಲಿ? ಮಾಡ್ತೀನಿ, ಆದ್ರೆ ಅಷ್ಟೊಂದು ಮಾಡಲ್ಲ. ನನ್ಕಿಂತಲೂ ಮಾಡೋರಿದ್ದಾರೆ. ನೀನ್ತಾನು ಗಲಾಟೆ ಮಾಡೋರಿದ್ದಾರೆ, ಬಟ್ ನೀನು ಅದ್ರಲ್ಲಿ ಫಸ್ಟ್ ಬರ್ಬೇಕು ಅಂತ ಇಷ್ಟಪಡ್ತಾ ಇದೀಯ ಗಲಾಟೆ ಮತ್ತೆ ನಂಗೆ ಅದ್ರಲ್ಲಿ ಹೋಗ್ಬೇಕು ಗಲಾಟೆ ಮಾಡುವ, ಬಟ್ ಆದ್ರೆ ಸೇರಿಸ್ಕೋತಾರೆ ನನ್ನ ಗಲಾಟೆ ಮಾಡಕ್ಕೆ. ಅಂದ್ರೆ ನೀನ್ ಫೇವ್ರೇಟ್ ಅವ್ರಿಗೆಲ್ಲ ಅಲ್ವಾ? ನಿಜನಾ? ನಿನ್ಗೆ ಹೇಗ್ ಹೋಗ್ತೀಯ ಶಾಲೆಗೆ ನೀನು, ಸ್ಕೂಲ್ಗೆ? ಪ್ರೈವೇಟ್ ವ್ಯಾನ್ ಅಲ್ಲಿ ಹೋಗ್ತೀಯ? ಓಕೆ ಓಕೆ. ಶಾಲೆಯಲ್ಲಿ ನಿನಗೆ ತುಂಬಾ ಇಷ್ಟ ಆಗುವಂತ ಟೀಚರ್ ಯಾರು? ಕೃತಿಕಾ ಮೇಡಮ್. ಏನಕ್ಕೆ ಇಷ್ಟ ಆಗ್ತಾರೆ ಅವರು? ಅವ್ರು ಚೆನ್ನಾಗಿ ಪಾಠ ಮಾಡ್ತಿದ್ರು, ನಾವು ಸೈಲೆಂಟ್ ಆಗಿ ಅವರು. ಇಲ್ಲ, ಸ್ಕೂಲ್ ಬಿಟ್ರು. ಸ್ಕೂಲ್ ಆದ್ರೂ ನಿನ್ಗೆ ಅವ್ರು ಇಷ್ಟ ಆಗ್ತಾರೆ. ಅವರು DAV ಸ್ಕೂಲ್ ಅಲ್ಲಿ ಅವ್ರ ಮಗಳು ಓದ್ತಾ ಇದಾರೆ, ಅದಕ್ಕೆ ಪಿಕಪ್ ಮಾಡ್ಕೊಳಕ್ ಬರ್ತಾರೆ. ನಮ್ ದಾರಲ್ಲಿ ಒಬ್ಬ DAV ಅವ್ರನ್ನ ಮಾತಾಡಿಸ್ತೀಯ? ಓ, ನಿನ್ಗೆ ಟೀಚರ್ ಈಗ ಶಾಲೆ ನಿಂತಿದ್ರು ಅವ್ರನ್ನ ಮಾತಾಡಿಸ್ತೀಯ? ಇಷ್ಟ. ಏನಕ್ಕೆ ಇಷ್ಟ ಅಂತ ಹೇಳಲ್ಲ? ಅವರು ತುಂಬಾ ಒಳ್ಳೆಯವರು, ಫುಲ್ ನೀಟ್. ಅಂದ್ರೆ ನಾವು ಕೆಟ್ಟವ್ರ ಅಂತನಾ? ಇಲ್ಲ ಇಲ್ಲ, ನೀವು ಒಳ್ಳೆಯವರೇ, ಆದ್ರೆ ನಮ್ ಸ್ಕೂಲ್ ಹೇಳ್ತಾರೆ. ಅವರು ಚೆನ್ನಾಗಿ ಎಲ್ಲ ಪಾಠ ಮಾಡ್ತಿದ್ರು, ಸೈಲೆಂಟ್ ಇದ್ರೆ ಗಿಫ್ಟ್ಸ್ ಎಲ್ಲ ಕೊಡೋರು. ಅದಕ್ಕೆ ಇಷ್ಟ. ಅದ್ಬಿಟ್ರೆ PT ಟೀಚರ್ ನಿಮ್ಗೆ ಇಷ್ಟ ಆಗ್ತಾರಲ್ವಾ? ಹೊಡಿತಾರೆ ಅಂದ್ರೆ ಹೊಡೆಯೋರು ನಿಮ್ಗೆ ಇಷ್ಟ ಆಗಲ್ಲ ಅಷ್ಟೊಂದು ಇಷ್ಟ. ಅಂದ್ರೆ ನಿಮ್ಗೆ ಹೆಂಗ್ ಬೇಕಂಗ್ ಗಲಾಟೆ ಮಾಡಕ್ ಬಿಡ್ಬೇಕು ಅಲ್ಲ? ನೋಡಿ, ನೀನ್ ಎಷ್ಟು ಬುದ್ಧಿವಂತ ಇದೆಯಾ ನೋಡ ನೀನು, ಅಲ್ವಾ? ನಿನ್ಗೆ ಏನ್ ಬೇಕಾದನ್ನ ಹೇಳ್ತಿದೀಯ. ಹಾಗೇನೆ ನಿನ್ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗುತ್ತೆ? ನಂಗೆ EVS. EVS ಅಂದ್ರೆ ಏನೇನಿರುತ್ತೆ ಅದರಲ್ಲಿ? ನಾವು ಎಲ್ಲ ಹೊಸದಾಗಿ ಕಲಿಬಹುದು, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮಾಡ್ಬೋದು. ಅದ್ ಬಿಟ್ರೆ ಇನ್ನೇನು ಸೈನ್ಸ್ ಬಗ್ಗೆ ಎಲ್ಲ ಇರುತ್ತೆ. ಈಗ ನಿನ್ಗೆ ಉದಾಹರಣೆಗೆ ನಾನ್ ಕೇಳೋದು, ಒಂದ್ ವಾರಕ್ಕೆ 7 ದಿನ ಇದೆ, 5 ದಿನ 6 ದಿನ ಸ್ಕೂಲ್ ಇರುತ್ತೆ ನಿಮ್ಗೆ ಅಲ್ವಾ? ಎಷ್ಟು ದಿನ ಇರುತ್ತೆ? 6 days ಯು ಆರ್ ಹ್ಯಾವಿಂಗ್ ಸ್ಕೂಲ್. ಅಂಡ್ ಭಾನುವಾರ ರಜೆ ಇರುತ್ತೆ. ಅಕಸ್ಮಾತ್ ಆಲ್ಟರ್ನೇಟಿವ್ ಡೇ ಸ್ಕೂಲ್, ಆಲ್ಟರ್ನೇಟಿವ್ ಡೇಸ್ ರಜಾ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಒಂದಿನ ಸ್ಕೂಲ್, ಒಂದಿನ ರಜೆ. ತುಂಬಾ ಇಷ್ಟ. ಒಟ್ಟಲ್ಲಿ ಸ್ಕೂಲ್ಗೆ ಹೋಗ್ಬಾರ್ದು ನೀನು ಅಲ್ವಾ? ಮಾಡಿದ್ರೆ ಬೋರ್ ಅನ್ಸುತ್ತೆ, ಯಾರು ಆಟ ಆಡಕ್ ಬರಲ್ಲ. ಮುಂಚೆ ನಮ್ ಮನೆ ಫುಲ್ ಡೆಡ್ ಇರೋದಲ್ವಾ, ಯಾರು ಆಟ ಆಡಕ್ ಬರಲ್ಲ. ಒಟ್ಟಲ್ಲಿ ನಿನ್ಗೆ ಆಟ ಆಡಕ್ ಬರ್ಬೇಕು. ಮತ್ತ ನಿನ್ಗೆ ಒಂದು ಆಲ್ಟರ್ನೇಟಿವ್, ಒಂದಿನ ರಜಾ ಒಂದಿನ ಸ್ಕೂಲ್ ಇದ್ರೆ ಖುಷಿ ಪಟ್ಬಿಡ್ತೀಯ, ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀಯ ಅಲ್ವಾ? ಈಗ ನಿನ್ಗೆ ಎಲ್ಲ ನಾವೀಗ ಟೀಚರ್ಸ್ ಇರ್ಬೋದು, ಮನೇಲಿ ಪೇರೆಂಟ್ಸ್ ಇರ್ಬೋದು, ಅಥವಾ ಅದೇ ರೀತಿ ನಿಮ್ ರಿಲೇಟಿವ್ಸ್ ಇರ್ಬೋದು, ಇದೆಲ್ಲ ನಿಮ್ನ ಯಾವಾಗ್ಲೂ ಓದು ಅಂತ ಹೇಳ್ತಾರಲ್ಲ, ನಿಮ್ಗೆ ಅಂದ್ರೆ ನಿಮ್ಗೆ, ನಿಮ್ ಫ್ರೆಂಡ್ಸ್ಗೆ, ಚಿಕ್ಕ ಮಕ್ಳಿಗೆಲ್ಲ ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಕೋಪ ಆಗುತ್ತೆ. ಓದು ಅನ್ಬಲ್ಲ ಸರ್. ನಂಗೆ ಎಕ್ಸಾಮ್ ಇರೋ ಟೈಮಲ್ಲಿ ನಾನೇ ಓದ್ಕೊತೀನಿ, ಆದ್ರೆ ಅವ್ರ ಮುಂದೆನೆ ಓದ್ಬೇಕು ಅಂತ. ಅವ್ರ ಮುಂದೆನೆ ಕುತ್ಕೊಂಡು ನಿನ್ಗೆ ಅದ್ರ ಒಬ್ಳೆ ಓದಕ್ ಇಷ್ಟ? ಪ್ರೈವೇಟ್ ಆಗಿ ಒಂಥರ ಸೀಕ್ರೆಟ್ ಆಗಿ ಓದ್ಬೇಕ ನೀನು? ನನ್ಗೆ ಅಮ್ಮನೂ ಇರ್ಬೇಕು, ಅಮ್ಮ ಒಬ್ರು ಇದ್ರೆ ಸಾಕು ಸರ್. ಇದನ್ನೆಲ್ಲ ಓದ್ಕೋತೀನಿ. ಒಂದೊಂದ್ಸತಿ ನಾನೇ ಓದ್ಕೋತಿರ್ತೀನಿ, ಇಲ್ಲಾಂದ್ರೆ ದೊಡ್ಡಮ್ಮ ಓದಿಸ್ತಾರೆ, ಇಲ್ಲಾಂದ್ರೆ ಅಮ್ಮ ಓದಿಸ್ತಾರೆ. ನಿಮ್ ಮನೇಲಿ ಎಲ್ಲ ದೊಡ್ಡಮ್ಮ ಎಲ್ಲ ಇದಾರ? ಸರಿ. ನಿಮ್ಗೀಗ ನಾನ್ ಕೇಳೋದು, ಅಪ್ಪ ಹೊಡಿತಾರ ಇಲ್ಲ ಅಮ್ಮ ಹೊಡಿತಾರ? ಯಾರು ನಿನ್ಗೆ ಜಾಸ್ತಿ ಕಂಟ್ರೋಲ್? ಅಪ್ಪ. ಏನ್ ಏಟ್ ಬೀಳುತ್ತೆ? ಯಾವ್ದ್ರಲ್ಲಿ? ಕೈಯಲ್ಲೇ ಬೀಳುತ್ತೆ. ಏನಕ್ಕೆ ಹೊಡಿತಾರೆ ಮೈನ್? ಏನಂತ ಗಲಾಟೆ ಮಾಡ್ತೀಯ ನೀನು? ಸರ್, ಬಿಟ್ರೆ ಏನಾದ್ರು ತೀಟ್ಲೆ ಮಾಡಿರ್ತೀನಿ ನಮ್ಮ ಅಕ್ಕಂಗೆ, ಅದಕ್ಕೆ ಹೊಡಿತಾರೆ. ಅಕ್ಕ ಇದ್ದಾಳ? ಅಕ್ಕ ಎಷ್ಟನೇ ಕ್ಲಾಸ್?
ಒಬ್ಳು 5th ಒಬ್ಳು 10th ಹಾ ಹಾ ಅದಕ್ಕೆ ಹೊಡಿತಾರೆ. 3 ಜನ ಮಕ್ಕಳ ನೀವು ಟೋಟಲ್? ದೊಡ್ಡಪ್ಪನ ಮಕ್ಕಳು ಇಬ್ರು, ನಾನೊಬ್ಳು. ಅಂದ್ರೆ ನಿಮ್ ಮನೇಲಿ ನೀನೇ ಗಲಾಟೆ ಜಾಸ್ತಿ ಅಲ್ವಾ? ನಾನು ನಮ್ಮ ಅಕ್ಕ ದೊಡ್ಡಳು 10th. 10th ನಿಮ್ಮ ಅಕ್ಕನ ಗಲಾಟೆನ? ಈಗ ಅವರು ಏನಾದ್ರು ಕೆಲಸ ಹೇಳಿದ್ರೆ ಮಾಡ್ತೀಯ ನಿನ್ ಮನೇಲಿ? ಮಾಡ್ತಿರ್ತೀನಿ. ಏನೇನ್ ಕೆಲಸ ಮಾಡ್ತೀಯಾ? ಪಾತ್ರೆ ತೊಳಿತಿರ್ತೀನಿ, 1-2 ಮಾತ್ರ ಅಷ್ಟು ಮೇಲ್ ಹೋಗಲ್ಲ. ಬಿಟ್ರೆ ಫುಲ್ ರೂಮ್ ಕ್ಲೀನ್ ಮಾಡ್ತೀನಿ ಅಷ್ಟೇ. ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತೆ. ಈಗ ನಿನ್ಗೆ ಸಿನಿಮಾ ಎಲ್ಲ ನೋಡ್ತೀಯ ನೀನು? ಫಿಲಮ್ ಎಲ್ಲ ನೋಡ್ತೀಯಾ? ನೋಡ್ತೀನಿ. ಫಿಲಮ್ ಎಲ್ಲ ನೋಡ್ತೀಯಾ? ಯಾವ ಹೀರೋ ನಿನಗೆ ತುಂಬಾ ಇಷ್ಟ? ಕಿಚ್ಚ. ಕಿಚ್ಚ? ಕಿಚ್ಚ ಅಂದ್ರೆ ಯಾರು? ಕಿಚ್ಚ ಸುದೀಪ್ ಬಿಗ್ ಬಾಸ್ ಅಲ್ಲಿ ಬರ್ತಾರಲ್ಲ. ಏನಕ್ಕೆ ಇಷ್ಟ ನಿನ್ಗೆ ಅವರು? ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ನನ್ ಫೇವ್ರೆಟ್ ಮೂವಿ ನಾನಿ, ಅದ್ರಲ್ಲಿ ಅವ್ರ ಆಕ್ಟಿಂಗ್ ಮಾಡಿ. ನಾನಿನ ಯಾವ್ದದು? ಯಾವ ಭಾಷೆ ಅದು? ಮಾಮೂಲಿ ಕನ್ನಡ. ಹೌದಾ? ನಾನಿ ಅಂತ ನಾ ಹೆಸರು ಕೇಳಿಲ್ವಲ್ಲ. ಅದು ಒಂದು ನೊಣದಿಂದ ಬಂದ ನೊಣದ್ದು. ಅದು ಓಕೆ. ಸೊ ನಿನ್ಗೆ ಅವ್ರು ಇಷ್ಟ ಆಗ್ತಾರೆ. ಬಿಗ್ ಬಾಸ್ ಎಲ್ಲ ನೋಡ್ತೀಯಾ? ನೋಡ್ತೀಯನಾ? ಅದನ್ನ ನೋಡಿ ನೋಡಿ ಜಗಳ ಮಾಡೋದ್ ಕಲ್ತಿದ್ದ ನೀನು? ಇಲ್ಲ. ಏನ್ ಇಷ್ಟ ಬಿಗ್ ಬಾಸ್ ಅಲ್ಲಿ ನಿನ್ಗೆ? ನಂಗೆ ಅವ್ರು ಆಟ ಆಡಿಸ್ತಾರಲ್ಲ, ಗೇಮ್ಸ್ ಎಲ್ಲ ಇಷ್ಟ ಆಗುತ್ತೆ ಅಷ್ಟೇ. ಅದಕ್ಕಿಂತ ನಂಗೆ ಜಾಸ್ತಿ ಏನು ಇಷ್ಟ ಆಗಲ್ಲ. ಟಿವಿ ನೋಡ್ತೀಯ ಒಟ್ನಲ್ಲಿ? ಯಾವ ಚಾನಲ್ ಎಲ್ಲ ನೋಡ್ತೀಯ ನೀನು ತುಂಬಾ? ಕಲರ್ಸ್ ನೋಡ್ತೀನಿ. ಕಲರ್ಸ್ ಅಲ್ಲಿ ಧಾರಾವಾಹಿಗಳು ನೋಡ್ತೀಯಾ? ಅಜ್ಜಿ ಮೊಮ್ಮಗ ಇದೆಲ್ಲ ಜಗಳಗಳು ಆಡ್ತಾರಲ್ಲ, ಮತ್ತೆ ಯಾವ್ದು ನೋಡ್ತೀಯಾ? ಮಾಮೂಲಿ ಸೀರಿಯಲ್ಸ್. ನಮ್ಮ ಅಕ್ಕ ನೋಡ್ತಿರ್ತಾರೆ, ರಾಘವೇಂದ್ರ ಮಹಿತ್ ಮ್ಯಾನ್ ಸ್ವಲ್ಪ ನೋಡ್ತೀನಿ. ಬಿಟ್ರೆ ಕಾರ್ಟೂನ್ಸ್ ನೋಡ್ತೀನಿ. ಕಾರ್ಟೂನ್ಸ್ ನೋಡ್ತೀಯಾ? ಅನಿಮಲ್ ಪ್ಲಾನೆಟ್ ಎಲ್ಲ ನೋಡಲ್ವಾ ನೀನು? ಅನಿಮಲ್ ಪ್ಲಾನೆಟ್, ನ್ಯಾಷನಲ್ ಜಿಯೋಗ್ರಫಿಕ್ ಏನಕ್ಕೆ ಇಷ್ಟ ಆಗಲ್ವಾ ನಿಮ್ಗೆ ಅದು? ಯೂಟ್ಯೂಬ್ ಕನೆಕ್ಟ್ ಮಾಡಲ್ಲ ಜಾಸ್ತಿ. ಮತ್ತೆ ಟಿವಿ ಚಾನಲ್ ಟಿವಿಲೇ ಬರುತ್ತಲ್ಲ ಅನಿಮಲ್ ಪ್ಲಾನೆಟ್, ನೀನ್ ನೋಡಲ್ವಾ? ನೋಡಲ್ಲ. ನಮ್ಗೆ ಅದ್ರಿಂದ ಒಬ್ಬರೇ ಗೊತ್ತಿಲ್ಲ. ಈಗ ನಿನ್ಗೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರ್ತೀಯಲ್ಲ ಟ್ಯೂಷನ್ಗೆ, ಮಿಸ್ ರಶ್ಮಿ ಅಂತ. ಈಗ ನೀನ್ ಸ್ಕೂಲ್ಗೂ ಹೋಗ್ತೀಯಾ, ಜೊತೆಗೆ ಟ್ಯೂಷನ್ಗೂ ಬರಬೇಕು. ಬೋರ್ ಆಗುತ್ತಾ? ಇಲ್ಲ. ಯಾಕೆ ಬೋರ್ ಆಗಲ್ವಾ? ನಾವ್ ಅದಕ್ಕೆ ನಾಳೆ ಒಂದ್ ದಿವಸ ಬನ್ನಿ, ಪುನಃ ಫ್ರೈಡೆ ವರ್ಗು ರಜೆ. ಅಲ್ಲ ರಜೆ ಅಲ್ಲ, ರೆಗ್ಯುಲರ್ ಬೇರೆ ದಿನಗಳಲ್ಲಿ ಸ್ಕೂಲ್ಗೂ ಹೋಗ್ಬೇಕು, ಇಲ್ಲೂ ಬರ್ಬೇಕು, ಬರ್ಬಾರ್ದು ಅನ್ಸುತ್ತಾ? ಇಲ್ಲ, ಅದನ್ನೊಂದ್ಸತಿ ಅನ್ಸುತ್ತೆ. ನಮ್ಮ ಅಕ್ಕ ಆಟ ಮಾಡ್ತಿರ್ತಾಳೆ, ಇವತ್ ಬರಲ್ಲ ಅಂತ ಆಟ ಮಾಡ್ತಾಳೆ. ನನ್ಗೇನಿಲ್ಲ, ಬರ್ತೀನಿ. ನಿನ್ಗೆ ಇಷ್ಟ ಆಗುತ್ತಾ? ಅದಲ್ಲದೆ ನಿನ್ಗೆ ಫ್ರೆಂಡ್ಸ್ ಎಷ್ಟ್ ಜನ ಇದಾರೆ ನಿನಗೆ? ಒಂದಷ್ಟು ಒಂದು 5 ಅಥವಾ 6 ಮೆಂಬರ್ಸ್. 6 ಮೆಂಬರ್ಸ್ ಸ್ಕೂಲಲ್ಲಿ ಇದಾರೆ ಎಲ್ಲ? ಸ್ಕೂಲಲ್ಲಿ ಜಗಳ ಆಡ್ತೀಯ ನೀನು ಚೆನ್ನಾಗಿ? ಆಡ್ತೀನಿ ಒಂದೊಂದ್ಸತಿ ಅಷ್ಟೇ. ಈಗ ನಿಮ್ಗೆ ಎಷ್ಟು ವರ್ಷ ನಿಮ್ಗೆ? ನನಗೆ 10 ವರ್ಷ. ಈಗ ಟೆಸ್ಟ್ ಬರುತ್ತೆ, ಎಕ್ಸಾಮ್ ಬರುತ್ತೆ, ಆ ಟೈಮಲ್ಲಿ ನಿನ್ಗೆ ಎಲ್ರು ಓದು ಅಂತ ಹೆದರ್ಸ್ತಾರೆ, ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ ಟೆಸ್ಟ್ ಟೈಮಲ್ಲಿ. ಹಂಗೆಲ್ಲ ಏನ್ ಅನ್ಸುತ್ತೆ ನಿನ್ಗೆ? ಟೆನ್ಷನ್ ಆಗುತ್ತೆ ತುಂಬಾ? ಟೆನ್ಷನ್? ನೀನು ಓದ್ತೀಯ ಆರಾಮಾಗಿ? ಆತರ ನಿನ್ಗೆ ಯಾರಾದ್ರೂ ಈಗ ತುಂಬಾ ಓದು ಅಂದ್ರೆ ಏನಾದ್ರು ಟೆನ್ಷನ್ ಆಗುತ್ತದೋ, ಅಥವಾ ನಿನ್ಗೆ ಅಥವಾ ನಿನ್ ಫ್ರೆಂಡ್ಸ್ ಯಾರಿಗಾರು ಆತರ ಆಗುತ್ತಾ ತುಂಬಾ? ನಮ್ ತಾತ ಅಂತಾರೆ ರಜಿತ್ ಟೈಮಲ್ಲಿ ಓದಿ ಅಂತಾರೆ, ನಾನು ಕುಂಕೋ ಬರುತ್ತೆ. ಓ, ತಾತ ಇದಾರ ನಿಮ್ಮಲ್ಲಿ? ತಾತ ಏನ್ ತಾತ ರಜೆ ಟೈಮಲ್ಲಿ ಓದ್ಬೇಕು, ಏನಿದೆ ಓದಕ್ಕಿಂತ ಬೈದಿರ್ತೀನಿ. ಹೌದಾ? ತಾತ ಅಜ್ಜಿನೂ ಇದಾರ? ಅಜ್ಜಿ ಇಲ್ಲ, ತಾತ. ಅಜ್ಜಿ ತೀರಾಗಿದ್ದಾರೆ. ನಿಂಗೆ ತಾತ ಫೇವ್ರೇಟ್ ಅನ್ಸುತ್ತೆ. ಈಗ ನಿನ್ಗೆ ಏನಾದ್ರು ತಗೋಬೇಕು, ತಿಂಡಿ ಗಿಂಡಿ ದುಡ್ಡು ಬೇಕು ಅಂದ್ರೆ ನಿಮ್ ತಾತನ ತಾತನ ಕೊಡ್ತಾರೆ, ನಾವು ಇದ್ ಮಾಡ್ತೀವಿ. ಏನು ಜೋಬಲ್ಲಿ ಎತ್ಕೊಂಡ್ಬಿಡ್ತೀಯ? ಇಲ್ಲ, ತಾತನೇ ಕೊಡ್ತಾರೆ. ಕೇಳಿದ್ರೆ ಕೊಡ್ತಾರ? ಎಷ್ಟು ಇಸ್ಕೊಂತೀಯ? 10. ಏನ್ ತಿಂತೀಯ? ಚಿಪ್ಸ್. ಗೋಬಿ ಎಲ್ಲ ತಿಂತೀಯ ಅಲ್ವಾ? ನಿಂಗೆ ತುಂಬಾ ಫೇವ್ರೇಟ್ ಗೋಬಿ. ತುಂಬಾ ಒಳ್ಳೇದಲ್ವಾ ಗೋಬಿ? ಅದು ತಿಂದ್ರೆ ಇದೆಲ್ಲ ಆಗುತ್ತಂತಲ್ಲ, ಹೊಟ್ಟೆ ಎಲ್ಲ ಕ್ಲೀನ್ ಆಗೋದು, ಲಂಗ್ಸ್ ಎಲ್ಲ ಒಂಥರ ಚೆನ್ನಾಗಾಗಿ, ಆಮೇಲೆ ಫುಲ್ ಅದಕ್ಕೆಲ್ಲ ಬಾಡಿ ಬಿಲ್ಡ್ ಆಗಿ ಎಲ್ಲ. ಯಾರೋ ಹೇಳ್ತಾ ಇದ್ರು ಡಾಕ್ಟ್ರು, ಗೋಬಿ ತಿನ್ನಿ. ಯಾರು ಈಗ ಆಪಲ್ ತಿನ್ನೋದು, ಬನಾನಾ ತಿನ್ನೋದು, ಗ್ರೇಪ್ಸ್ ಇರ್ಬೋದು, ಆಮೇಲೆ ಅನಾನಸ್ ತಿನ್ನೋದು, ಇದೆಲ್ಲ ತಿನ್ಬಾರ್ದು, ಅದು ಡೇಂಜರ್, ಗೋಬಿ ತಿನ್ಬೇಕು ಅಂತ ಯಾರು ಹೇಳ್ತಾ ಇದ್ರಲ್ಲ, ಟಿವಿಲಿ ತೋರಿಸ್ತಾ ಇದ್ರು. ಸರ್ ಇಲ್ಲ, ಅದಕ್ಕೆ ಪಾಯ್ಸನ್ ಹಾಕ್ತಾರೆ. ನಾನು ಜಾಸ್ತಿ ತಿನ್ನಲ್ಲ ಗೋಬಿ. ಸ್ವಲ್ಪ ಪಾಯ್ಸನ್ ತಿಂತೀಯ? ಇಲ್ಲ, ಒಂಚೂರು ತಿನ್ನಲ್ಲ. ಅಪ್ಪ ತಿನ್ನೋದೇ ಬಿಡಿಸ್ಬಿಟ್ರು ನನ್ನ. ನಿಂಗ್ ಕೋಪ? ಇಲ್ಲಪ್ಪ, ನಿಂಗ್ ಗೋಬಿ ತುಂಬಾ ಇಷ್ಟ ಒಟ್ನಲ್ಲಿ? ಒಟ್ನಲ್ಲಿ ಇಷ್ಟ, ತಿನ್ನಲ್ಲ. ಎಲ್ಲ ತಿಂತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಬೇಡ ಅನ್ಸುತ್ತೆ. ಸ್ಕೂಲಲ್ಲಿ ಹೇಳ್ಕೊಡ್ತಾರ ಗೋಬಿ ಅದೆಲ್ಲ ತಿನ್ಬಾರ್ದಂತ? ಹೇಳ್ಕೊಡ್ತಾರೆ, ತಿನ್ಬಾರ್ದು. ಆಮೇಲಿಂದ ಈಗ ನೀನು ಶಾಲೆಗೆ ಹೋಗ್ತೀಯಾ, ಟಯರ್ಡ್ ಆಗುತ್ತಾ ನಿನ್ಗೆ? ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ಅಲ್ಲಿ ಆಗುತ್ತೆ. ಪಿಟಿ ಇದ್ದಾಗ ಎಲ್ಲ ಥ್ರೋಬಾಲ್ ಮ್ಯಾಚ್ ನಡೆಯುತ್ತೆ, ಅವಾಗ ಒಂದೊಂದ್ಸತಿ ಆಗುತ್ತೆ ಅಷ್ಟೇ. ಟೈಮಲ್ಲಿ ಏನಿಲ್ಲ.
ಬೇರೆ ಟೈಮಲ್ಲಿ ಏನಿಲ್ಲ, ಸುಸ್ತಾಗಿ ಟಯರ್ಡ್ ಏನಾಗಲ್ಲ, ಎನರ್ಜಿ ಇರುತ್ತೆ ನಿಮ್ಗೆ. ಆಮೇಲಿಂದ ನಿಮ್ ಶಾಲೆಯಲ್ಲಿ ಈ ಪಾಠಗಳನ್ನ ಟೀಚರ್ಸ್ ಯಾವ ರೀತಿ ಹೇಳ್ಕೊಟ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಅಂದ್ರೆ ನಿನ್ಗೆ ಅಂದ್ರೆ ಇನ್ನೊಬ್ಬಳಿಗೆ ತಗೋಬೇಡ, ಯಾವಲ್ಲ ನಾನು ಏನಾದ್ರು ಪ್ರಶ್ನೆ ಕೇಳಿದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಯಾವ ತರ ಪಾಠಗಳು ಮಾಡಿದ್ರೆ ನಮ್ಗೆ ಹೋಮ್ ವರ್ಕ್ ಕೊಟ್ಟಿರ್ತಾರೆ, ಅವ್ರನ್ನ ಬರ್ಕೊಂಡ್ ಬರ್ಲಿಲ್ಲ ಅಂತ ಅಂದ್ರೆ ಕೈಯಿಂದ ಹೇಳ್ಬೇಕು, ಏನು ಹೊಡಿಬೇಕು. ಓ ಕೈ ಮುಗಿದು ಕೇಳ್ಕೊಬೇಕಾ ಕೈಂಡ್ ಆಗಿ? ಅಂದ್ರೆ ಹೋಮ್ ವರ್ಕ್ ಮಾಡಿ ದಯವಿಟ್ಟು ಪ್ಲೀಸ್ ಅಂತ ನಮಸ್ಕಾರ ಮಾಡಿ, ಮತ್ತೆ ಹೊಡಿಬಾರ್ದು ಅಷ್ಟೇ. ಹೊಡಿಬಾರ್ದು ನಿಮ್ಗೆ ಅಷ್ಟೇ. ನೀವು ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗ? ಬಸ್ಗೆ ಹೊಡಿಸ್ಲಿ, ಹೊಡಿಬಾರ್ದು. ಬಸ್ಗೆ ಹೊಡಿಬಾರ್ದು. ಯಾಕೆ ಹೊಡೆದ್ರೆ ಏನು? ನೀನ್ ಅಂತ ಹೇಳೋರು ನೀವು ಅಷ್ಟು ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ನಮಗ್ ನೋವು ಆಗುತ್ತೆ. ನೀವು ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ನಿಮ್ ಕೆಲಸ ನೀವು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೋವು ಆಗಲ್ವಾ? ಆಗುತ್ತೆ ಇಲ್ವಾ? ಸರ್ ಆಗುತ್ತೆ, ನಾವು ದಿನಾಲು ಸ್ಕೂಲಲ್ಲಿ ಬರೀತೀವಿ, ಬರೆಸ್ತಾರೆ ಟೀಚರ್. ಅಂದ್ರೆ ಸ್ವಲ್ಪ ಬರ್ಸ್ಬಾರ್ದು ನಿಮ್ಗೆ. ಆ ಪಾಠಗಳು ಯಾವ ರೀತಿ ಹೇಳ್ಕೊಟ್ರೆ ಇಷ್ಟ ಆಗುತ್ತೆ ನಿಮ್ಗೆ? ಉದಾಹರಣೆಗೆ ಬೋರ್ಡ್ ಅಲ್ಲಿ ಲೆಕ್ಕಗಳೆಲ್ಲ ಬರೆದ್ರೆ ಇಷ್ಟ ಆಗುತ್ತೆ ಪ್ರಾಬ್ಲಮ್ಸ್. ಸೈನ್ಸ್ ಅಷ್ಟೇನೆ, ಈಗ ಮಾಡೆಲ್ಗಳು ತೋರ್ಸೋದು, ಅದ್ರದ್ದು ವಿಡಿಯೋ ತೋರ್ಸಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾವೇ ಟೀಚರ್ಸೇ ಪಾಠ ಮಾಡಿದ್ರೆ ಇಷ್ಟ ಆಗುತ್ತೆ. ನಮ್ಗೆ ಮಾಡೆಲ್ಗಳು ತೋರ್ಸ್ ಮಾಡಿಸ್ಬೇಕು. ನಾವು ಫಿಫ್ತ್ ಅಲ್ವಾ, ಅದಕ್ಕೆ ಏನು ತೋರ್ಸಲ್ಲ. ಈಗ ಮ್ಯಾಕ್ಸಿಮಮ್ ತೋರಿಸ್ತಾರೆ, ದೊಡ್ಡ ಕಂಪಾಸ್ ಎಲ್ಲ ತೋರಿಸ್ತಾರೆ, ಪ್ರೊಟ್ರಾಕ್ಟರ್ ಎಲ್ಲ ತೋರಿಸ್ತಾರೆ. ಸಿಕ್ಸ್ತ್ ಆನ್ವರ್ಡ್ಸ್ ನಮ್ಗೆ ಏನಾದ್ರು ತೋರಿಸ್ಬಿಟ್ರೆ ಮಾಡ್ತಾರೆ. ಅಲ್ಲ, ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಅಂತ? ಆತರ ಮಾಡೆಲ್ಗಳು ವಿಡಿಯೋಗಳು ತೋರ್ಸಿದ್ರೆ ಇಷ್ಟ ಆಗುತ್ತಾ, ಅಥವಾ ಜಸ್ಟ್ ಬೋರ್ಡ್ ಮೇಲೆ ನಂಗೆ ವಿಡಿಯೋ ಮಾಡೆಲ್ಸ್ ಮತ್ತೆ ರೈಟಿಂಗ್ ಇಷ್ಟ ಜಾಸ್ತಿ, ರೀಡಿಂಗ್ ಇಷ್ಟ ಆಗಲ್ಲ. ರೀಡಿಂಗ್ ಇಷ್ಟ ಆಗಲ್ಲ. ಅದು ಬಿಟ್ರೆ ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಇದೆ ಸ್ಕೂಲಲ್ಲಿ ನಿಮ್ಗೆ ಕಲಿಯಂತದ್ದು? 8 ಲ್ಯಾಂಗ್ವೇಜಸ್? ಸರಿ, 2 ಯಾವ್ದು? ಕನ್ನಡ, ಹಿಂದಿ. ಈಗ ನಿನ್ 3ನೇ ಕ್ಲಾಸ್ ನೀನು? ಇಲ್ಲ, 5th ಸ್ಟ್ಯಾಂಡರ್ಡ್. ನವೋದಯ ಟ್ರೈನಿಂಗ್ ಮಾಡ್ತಾ ಇದೀಯ ಈಗ? ನವೋದಯ ಎಕ್ಸಾಮ್ ಅಲ್ವಾ? ಸಿಕ್ಕಿದ್ರೆ ಹೊರಟೋಗ್ತೀಯ ಹಾಸ್ಟೆಲ್ಗೆ? ಇಲ್ಲ. ಮತ್ ಸುಮ್ನೆ ಏನಕ್ಕೆ ಮಾಡ್ತಾ ಇದೀಯ ಟ್ರೈನಿಂಗ್? ದೊಡ್ಡಪ್ಪ ಇಂಪ್ರೂವ್ ಆಗ್ಲಿ ಅಂತ ಸೇರ್ಸಿದಾರೆ ಅಷ್ಟೇ. ಇಲ್ಲಿ ಎಲ್ಲ ಚೆನ್ನಾಗಿ ಕಲಿತಾ ಇದೆಯಾ ಅಲ್ವಾ? ಇಷ್ಟ ಆಗುತ್ತಾ? ಇಷ್ಟ ಆಗ್ತಾ ಇದೆಯಾ? ಏನ್ ಇಂಪ್ರೂವ್ ಆಗ್ತಾ ಇದೆಯಾ ಈಗ ನೀನು? ಇಂಪ್ರೂವ್ ಆಗ್ತಾ ಇದೆಯಾ? ಈಗ ಮನೇಲಿ ನಿಮ್ಗೆ ನಿಮ್ಮ ಅಕ್ಕನಿಗೆ ನಿಮ್ಮ ಅಕ್ಕ ಎಷ್ಟನೇ ಕ್ಲಾಸ್? 5th. ನೀನು 5th ಏನಾ? ಅದೇಂಗ ಅಕ್ಕ ಆಗ್ಬಿಟ್ಲು ಮತ್ತೆ? ಅವಳು 2015 ಮಾರ್ಚ್, ನಾನು ಆಗಸ್ಟ್. ಒಂದ್ 5-6 ತಿಂಗಳ ಅಕ್ಕ. ನೀವಿಬ್ರಿಗೆ ಏನೇನ್ ಜಗಳ ಆಗುತ್ತೆ ಸಾಮಾನ್ಯವಾಗಿ? ಅವಳು ಸುಮ್ಮನೆ ಕಿಟ್ಲೆ ಮಾಡ್ತಾಳೆ ಸರ್. ಸುಮ್ಮನೆ ಕೂತಿರೋರ್ಗೆ ಬಂದು ಜುಟ್ಟು ಹೊಡಿತಾಳೆ ಅಷ್ಟೇ. ಅದಕ್ಕೆ ಫುಲ್ ಜಗಳ ಮಾಡ್ತಾರೆ. ಜುಟ್ಟಿರೋ ಬಾಯಿ ಕಟ್ ಮಾಡಿಸ್ಬಿಡಾಗಾದ್ರೆ ಇಲ್ವಾ? ಜಗಳ ಆಡ್ತೀರಾ, ಆಮೇಲೆ ಏನಾಗುತ್ತೆ? ಯಾರು ಬಿಡಿಸ್ತಾರೆ ಸರ್? ಆಮೇಲೆ ದೊಡ್ಡಮ್ಮ ಬೈತಾರೆ, ಇಲ್ಲಾಂದ್ರೆ ಅಪ್ಪ ಬೈತಾರೆ, ಇಲ್ಲಾಂದ್ರೆ ಮನೇಲಿ ಎಲ್ರು ಬೈತಾರೆ. ತಾತ ಅಂತ ದಿನ ಅಂದ್ರೆ ಸಾಕು, ಬಿಗ್ನು ಚೂರು ಬರಂಗಿಲ್ಲ ಸರ್. ಏನ್ ಸ್ವಲ್ಪ ಹೊಟ್ಟೆ ಕಿಚ್ಚ ಕಂಡ್ರೆ ನಿನ್ಗೆ? ಏನಿಲ್ಲ, ಸ್ವಲ್ಪ ಇದೆಯಾ ಹೊಟ್ಟೆ ಕಿಚ್ಚ? ಅವಳು ಜಾಸ್ತಿ ಅಂದ್ರೆ ನೀನ್ ಒಬ್ಳೆ ಒಳ್ಳೆಯವಳು ಅಲ್ವಾ? ತುಂಬಾ ನಾನು ಸ್ವಲ್ಪ ಕೆಟ್ಟೋಳೆ, ಜಾಸ್ತಿ ಗಲಾಟೆನೂ ಮಾಡ್ತೀನಿ, ಎಲ್ಲ ಸೈಲೆಂಟ್ ಆಗಿ ಇರ್ತೀನಿ. ಅಂದ್ರೆ ಗಲಾಟೆ ಮಾಡಿ ಮಾಡಿ ಸುಸ್ತಾದ್ಮೇಲೆ ಸೈಲೆಂಟ್ ಆಗಿರ್ತೀಯ. ಇದೇನು ಸೀರಿಯಸ್ ಇಂಟ್ರ ಅಲ್ಲ ಇದು, ಸುಮ್ನೆ ನಿನ್ಗೆ ಮಕ್ಕಳ ಮನಸ್ಸು ಹೇಗಿರುತ್ತೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಚೆನ್ನಾಗೇ ಉತ್ತರ ಕೊಡ್ಬೇಕು ಅಂತ ಏನ್ ಅನ್ಕೋಬೇಡ ಅಲ್ವಾ? ಇದೇನು ಸೀರಿಯಸ್ ಇದೇನು? ದೂರದರ್ಶನ್ ಚಾನಲ್, TV9 ಚಾನಲ್, ಫುಲ್ ಇಂಟ್ರೋ ಏನೋ ಸೀರಿಯಸ್ ಆಗಿ ಅಲ್ವಾ? ಸುಮ್ ಮಾತಾಡೋದು ಕೂಡ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು. ಕರೆಕ್ಟ್ ತಾನೆ? ಆಮೇಲೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ನೀನು? 6 ಗಂಟೆಗೆ ಎದ್ದು ಬಿಡ್ತೀಯ? ಅಂದ್ರೆ ಅವ್ರು ಎದ್ದೇಳಿಸ್ತಾರ, ನೀನೇ ಹೇಳ್ತೀಯ? ಅವ್ರ ಎದ್ದೇಳಿಸ್ತಾರೆ. ಇಲ್ಲಾಂದ್ರೆ ಅವ್ರು ಎದ್ದೇಳಿಸ್ತಾರೆ, ಒಂದೊಂದ್ಸತಿ ನಾನೇ ಎದ್ದೇಳ್ತೀನಿ. ಅವ್ರು ಎದ್ದೇಳಿಸ್ಲಿಲ್ಲ ಅಂದ್ರೆ ನೀನು ತಲೆ ಕೆಡ್ಸುವಲ್ಲ, ಆರಾಮಾಗಿ ಮಲಗಿರ್ತೀಯ. ಮಲಗೋದು ಎಷ್ಟು ಗಂಟೆಗೆ ರಾತ್ರಿ? ನಾನು 10 ಗಂಟೆ 11 ಗಂಟೆಗೆ ಮಲಗ್ತೀನಿ. 10 ಗಂಟೆ 11 ಗಂಟೆ. ಏನಕ್ಕೆ? ಏನ್ ಮಾಡ್ತಾ ಇರ್ತೀಯ ಅಲ್ಲಿವರೆಗೂ? ನಾನು ಆಟ ಆಡ್ತಾ ಇರ್ತೀನಿ. ಆಟ ಆಡ್ತಾ ಇರ್ತೀಯ ಅಕ್ಕನ ಜೊತೆ? ಆಮೇಲಿಂದ ಈಗ ನಿಮ್ಗೆ ಸಾಮಾನ್ಯ ಬೋರ್ ಆಗೋದು ಯಾವಾಗ? ಯಾವ ವಿಚಾರ? ಸ್ಕೂಲೇ ಬೋರ್ ನಿನ್ಗೆ? ಸ್ಕೂಲ್ ಮನೆ ಎಲ್ಲೂ ಬೋರು. ಮತ್ತೆ ಎಲ್ಲಿರ್ಬೇಕಂತ? ಒಂದೊಂದ್ಸತಿ ಸ್ಕೂಲೇ ಖುಷಿ ಅನ್ಸುತ್ತೆ, ಮನೇಲಿದ್ರೆ ಫುಲ್ ಅಂದ್ರೆ ಫುಲ್ ಬೋರು. ಆಚೆ ಎಲ್ಲಾದ್ರೂ ತಿರ್ಗಾಡ್ಬೇಕು ಹಂಗೆ ಅನ್ಸ್ತಾ ಇರುತ್ತೆ. ಈಗ ನಿನ್ಗೆ ಯಾವತ್ತೋ ಒಂದಿನ ಆಚೆ ತಿರುಗ್ಬೇಕು ಅನ್ಸುತ್ತೆ, ಪೇರೆಂಟ್ಸ್ ಎಲ್ಲ ಮನೇಲೆ ಕೂತಿರೋ ಅನ್ಸುತ್ತೆ, ಆಗ ಬೋರ್ ಆಗುತ್ತೆ. ಏನಾತ್ರ ಅಂದ್ರೆ ನೋಡಿ, ಮಕ್ಕಳು ಅವ್ರಿಗೆ ನಮ್ಗೆ ಮೂಡ್ ಚೇಂಜ್ ಆಗ್ತಾ ಇರುತ್ತೆ, ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಅಥವಾ ಯಾವ್ದೋ ಒಂದ್ ಟೈಮಲ್ಲಿ ಮನೆ ಇಷ್ಟ ಆಗುತ್ತೆ, ಯಾವ್ದೋ ಒಂದ್ ಟೈಮಲ್ಲಿ ಶಾಲೆ ಇಷ್ಟ ಆಗುತ್ತೆ. ಆ ಒಂದು ಪರಿಸ್ಥಿತಿಗೆ ತಕ್ಕಂತೆ ಹಾಗೆ ನಿಮ್ಗೂ ಆತರ ಆಗ್ತಾ ಇರುತ್ತೆ ಅಲ್ವಾ? ನಿಮ್ಗೆ ಯಾವ್ದೋ ಟೈಮಲ್ಲಿ ಸ್ಕೂಲ್ ಇಷ್ಟ ಆಗುತ್ತೆ, ಆತರ ಎಲ್ಲ ಆಗುತ್ತೆ. ನಿಮ್ ಬೆಸ್ಟ್ ಫ್ರೆಂಡ್ ಯಾರು ನಿನ್ ಸ್ಕೂಲಲ್ಲಿ?
ಲಾಸ್ಯ ಏನಕ್ಕೆ ಅವಳ ಫ್ರೆಂಡ್ ತಿಂಡಿ ಎಲ್ಲ ತರ್ತಾಳೆ ಇದರಲ್ಲಿ ಬಾಕ್ಸ್ ಅಲ್ಲಿ ತರ್ತಾಳೆ, ಕೊಡಲ್ಲ ನಿನ್ಗೆ? ಕೊಡ್ತಾಳೆ. ಕೊಡ್ತಾಳೆ. ನನ್ ಬೆಸ್ಟ್ ಫ್ರೆಂಡ್ ಅವಳು ನನ್ಗೆ ಸೆಕೆಂಡ್ UKG PKG ಇಂದನೂ ಬೆಸ್ಟ್ ಫ್ರೆಂಡ್. ನೀನ್ ಅವ್ಳು ಕೊಡ್ತೀಯಾ ತಿಂಡಿ? UKG ಇಂದನೂ ಬೆಸ್ಟ್ ಫ್ರೆಂಡ್. ನೀನ್ ಅದೇ ಶಾಲೆಯಲ್ಲಿ ಓದ್ತಾ ಇರೋದು? ಯಾವ ಶಾಲೆ ನೀನು? ಮಹರ್ಷಿ ಸ್ಕೂಲಲ್ಲಿ ಓದ್ತಾ? ನಾನು PKG ಮಾತ್ರ ಲೀಸಾ ಫಸ್ಟ್ ಸ್ಟೆಪ್ ಅಲ್ಲಿ ಓದಿದ್ದು. ಯಾವ್ದು? ಲೀಸಾ ಫಸ್ಟ್ ಸ್ಟೆಪ್. ಲೀಸಾ ಫಸ್ಟ್ ಸ್ಟೆಪ್ ಚೆನ್ನಾಗಿತ್ತ ಶಾಲೆ ಅದು? ಸಖತ್ತಾಗಿತ್ತು. ಸಖತ್ತಾಗಿತ್ತು. ಅಲ್ಲಿ ಸ್ಕೂಲ್ ಬೇರೆ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಇರ್ಲಿಲ್ವಾ ಅಲ್ಲಿ? ಸರ್ ಇರ್ಲಿಲ್ಲ. ಇದ್ದಿದ್ರೆ ಅಲ್ಲೇ ಸೇರ್ಕೋತಾ ಇದ್ದೆ. ಸರ್ UKG PKG LKG. LKG. ಈಗ ನೀನು 5th ಸ್ಟ್ಯಾಂಡರ್ಡ್. ಈಗ ಆಲ್ರೆಡಿ ಕೆಲವರೆಲ್ಲ ನಾನ್ ದೊಡ್ಡವರಾದ್ಮೇಲೆ ಅದಾಗ್ಬೇಕು ಇದಾಗ್ಬೇಕು, ನಿನ್ಗೆ ಏನಾಗ್ಬೇಕು ಅಂತ? ಸೈಂಟಿಸ್ಟ್, ಡಾಕ್ಟರ್, ಡ್ಯಾನ್ಸರ್, ಡ್ರಾಯಿಂಗ್. ಇಷ್ಟು ಒಟ್ಟಿಗೆ ಮಾಡ್ತೀಯಾ? ಸೈಂಟಿಸ್ಟ್ ಆಗ್ತೀಯಾ ಅಂದ್ರೆ ಮೆಡಿಕಲ್ ಅಲ್ಲಿ ಸೈಂಟಿಸ್ಟ್ ಆಗ್ತೀಯಾ, ಔಷಧಿ ಕಂಡು ಹಿಡಿತೀಯಾ, ಮತ್ತೆ ಡಾಕ್ಟರ್ ಕೂಡ ಆಗಿರ್ತೀಯಾ, ಆಮೇಲೆ ಫ್ರೀ ಟೈಮ್ ಅಲ್ಲಿ ಡ್ಯಾನ್ಸ್ ಮಾಡ್ತೀಯಾ? ಸೊ ಇಲ್ಲ, ಪ್ರೋಗ್ರಾಮ್ಸ್ ಕೊಡ್ಬೇಕು, ಡ್ಯಾನ್ಸರ್ ಆಗ್ಬೇಕು, ಆರ್ಟಿಸ್ಟ್ ಆಗ್ಬೇಕು, ಜೊತೆಗೆ ಚಿತ್ರ ಎಲ್ಲ ಬರೆಯಕ್ಕೂ ಇಷ್ಟ. ಅಂದ್ರೆ ಎಲ್ಲಾನು ಒಟ್ಟಿಗೆ ಮಾಡ್ಬೋದಲ್ವಾ? ಅದು ಡಾಕ್ಟರ್ ಆದ ತಕ್ಷಣ ಇದೆಲ್ಲ ಉಳಿದಿದ್ ಬಿಟ್ಕೊಡ್ಬೇಕು ಅಂತನಾ? ಸರ್ ಇಲ್ಲ ಸರ್, ಎಲ್ಲಾನು ಒಟ್ಟಿಗೆ ಮಾಡ್ಬೇಕು. ಮಾಡ್ತೀಯಾ? ಸರ್ ಅದು ಕ್ಲಿನಿಕಲ್ ಡ್ಯಾನ್ಸ್ ಮಿಸ್ ಮಾಡ್ಬಿಟ್ರೆ ನೀನ್ ನಮ್ಗೆ? ಇಲ್ಲ, ಆತರ ಎಲ್ಲ ಮಾಡಲ್ಲ. ಏನು ಮಾಡಲ್ವಾ ಆತರ? ಏನಕ್ಕೆ ಡಾಕ್ಟರ್ ಆಗ್ಬೇಕಂತ ಇಷ್ಟ ನಿಮ್ಗೆ? ಸರ್ ನಮ್ಮ ಅಮ್ಮನೂ NS. ಇದ್ರಲ್ಲಿ ಅಮ್ಮ ಇಲ್ಲಿ KR ಹಾಸ್ಪಿಟಲ್ ಸೀತಾರಂಗದಲ್ಲಿ. ನೀನೆಲ್ಲ ಹೋಗ್ತೀಯ ಹಾಸ್ಪಿಟ್ಲಿಗೆ? ನನಗೆಲ್ಲ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲಿ? ಅಮ್ಮನ ಹಾಸ್ಪಿಟಲ್ ಅಲ್ಲಿ. ಡಾಕ್ಟರ್ಸ್ ಎಲ್ಲ ನಿನ್ ಫ್ರೆಂಡ್? ನಿನ್ ಫ್ರೆಂಡ್, ಅವ್ರ ಜೊತೆ ಟೀ ಕಾಫಿಗೆಲ್ಲ ಹೋಗ್ತೀಯ? ಟೀ ಕಾಫಿ ಹೋಗಲ್ಲ, ಅಮ್ಮ ಹೋಗ್ತಿರ್ತಾರೆ. ಫ್ರೆಂಡ್ಸ್ ಆದ್ರು ನಿಮ್ಗೆ? ನಮ್ಮ ಅಮ್ಮ ಸ್ಟಾಫ್ ಫ್ರೆಂಡ್ಸ್ ನಿನ್ಗೆ? ಫ್ರೆಂಡ್ಸೇ ಮಾಡ್ಕೊಬಿಟ್ಟಿದ್ಯಾ ಅವ್ರಿಗೆ ಅಲ್ವಾ? ಅವ್ರ ಜೊತೆ ಎಲ್ಲ ಹೋಗ್ತೀಯ ಹೊರಗಡೆ? ಡಾಕ್ಟರ್ಸ್ ಯಾರು ಪರಿಚಯ ಇದಾರ ನಿಮ್ಗೆ? ಯಾರು ಇಲ್ಲ. ಅಮ್ಮ ಸ್ಟಾಫ್ ನರ್ಸ್ ಅಲ್ಲಿ, ಅವರೆಲ್ಲ ನರ್ಸ್ ಎಲ್ಲ ಪರಿಚಯ ನಿನ್ಗೆ ಅಲ್ವಾ? ಏನ್ ಅನ್ಸುತ್ತೆ ಹಾಸ್ಪಿಟಲ್ಗೆ ಹೋಗ್ತೀಯಲ್ಲ, ಅಲ್ಲೆಲ್ಲ ಪೇಷಂಟ್ ಗಳು ನೋಡ್ತೀಯ, ಅಲ್ಲೆಲ್ಲ ಕೆಲವರು ಅಲ್ಲೆಲ್ಲ ಹೆರಿಗೆ ಹಾಸ್ಪಿಟಲ್ ಅಲ್ವಾ ಅದು? ಇಲ್ಲ, ಮತ್ತೆ ಮಾಮೂಲಿ ಆಸ್ಪತ್ರೆ. ಏನ್ ಅನ್ಸುತ್ತೆ ಅಲ್ಲಿ ಪೇಷಂಟ್ ಗಳೆಲ್ಲ ನೋಡಿದಾಗ? ಬೇಜಾರ್ ಅನ್ಸುತ್ತೆ ಸರ್. ಏನಕ್ಕಾದ್ರೂ ಈ ತರ ಮಾಡ್ಕೋತಾರ? ಏನ್ ಮಾಡ್ಕೋತಾರೆ ಅಂತ? ಸರ್ ಸುಮಾರು ಜನ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್, ಹೆಲ್ಮೆಟ್ ಹಾಕೊಳ್ಳಲ್ಲ, ಫಾಸ್ಟ್ ಆಗಿ ಗಾಡಿ ಓಡಿಸ್ತಾರೆ. ಅದೆಲ್ಲ ನೋಡಿದ್ರೆ ಭಯ ಆಗುತ್ತೆ ನಿನ್ಗೆ, ಅಥವಾ ನೋಡಿ ನೋಡಿ ಧೈರ್ಯ ಬಂದಿದ್ಯಾ? ಸರ್ ಭಯ ಆಗುತ್ತೆ. ಭಯ ಆಗುತ್ತೆ. ಏನಕ್ಕೆ ಈ ತರ ಎಲ್ಲ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ಅದ್ ನೋಡಿ ನಿನ್ಗೆ, ಈಗ ಅದ್ ನೋಡೆಲ್ಲ ನೋಡ್ದಾಗ ಈ ತರ ಎಲ್ಲ ಮಾಡ್ಕೊಂಡಿದ್ದಾರಲ್ಲ, ಎಲ್ಲ ಮಾಡ್ಕೊಂಡಿದ್ದಾರೆ, ಹುಷಾರ್ ತಪ್ಪಿದ್ದಾರೆ, ಏನೇನ್ ಆಗಿದ್ದಾರೆ, ನಿನ್ಗೆ ಬೇಡ ಡಾಕ್ಟರ್ ಕೆಲಸ ಅನ್ಸ್ಬೇಕಲ್ವಾ? ಸರ್ ಇಲ್ಲ ಸರ್, ನಾನು ಮಾಡೇ ಮಾಡ್ತೀನಿ. ಹೌದಾ? ಏನ್ ಮಾಡಿದ್ರೆ ಏನಕ್ಕೆ ನಿನ್ಗೆ ಡಾಕ್ಟರ್ ಆಗ್ಬೇಕಂತ ಇಷ್ಟ? ಸರ್ ಅವ್ರಿಗೆಲ್ಲ ಟ್ರೀಟ್ ಮಾಡ್ಬೋದು ಅಂತನಾ? ಮಾಡ್ತೀಯಾ? ದುಡ್ಡು ಎಲ್ಲ ಜಾಸ್ತಿ ದುಡ್ಡು ಜಾಸ್ತಿ ಬರುತ್ತೆ ಅಲ್ವಾ ಡಾಕ್ಟರ್ ಆದ್ರೆ? ಸ್ಯಾಲ್ರಿ ಎಲ್ಲ ಸರ್ ಬರುತ್ತೆ. ಗೊತ್ತಿಲ್ಲ ನಿಮ್ಗೆ? ನಿಮ್ ಪೇರೆಂಟ್ಸ್ ಏನ್ ಹೇಳ್ತಾರೆ ನಿನ್ಗೆ? ಏನ್ ಆಗು ಅಂತ ಹೇಳ್ತಾರೆ? ಸರ್ ಅಪ್ಪ ಡ್ಯಾನ್ಸರ್ ಆರ್ಟಿಸ್ಟ್ ಆಗು ಅಂತಾರೆ. ಸರ್ ಅಮ್ಮ 4 ಆಗು ಅಂತಾರೆ. ಅಪ್ಪನ ಒಂದ್ಸತಿ 4 ಆಗು, ಇನ್ ಏನ್ ಇಷ್ಟ ಅದು ಆಗು ಅಂತಾರೆ. ವೆರಿ ಗುಡ್ ಅಲ್ವಾ? ನೋಡಿ ನಿಮ್ ಡ್ಯಾಡಿ ಎಷ್ಟು ಒಳ್ಳೆಯವರು. ಏನ್ ಬೇಕು ನಿನ್ಗೆ ಏನ್ ಇಷ್ಟ ಅದ್ ಮಾಡು ಅಂತ ಹೇಳ್ತಾರೆ ಅಲ್ವಾ? ಇದಕ್ಕಿದಂಗೆ ನಿಂಗೆ ಲಾಯರ್ ಆಗೋದಕ್ಕೆ ಶುರು ಮಾಡಿದ್ರೆ ಏನ್ ಮಾಡ್ತೀಯ? ಬೇಜಾರಾಗ್ಬಿಡುತ್ತೆ ಅಲ್ವಾ ನಿನ್ಗೆ? ಸರ್ ಆಗುತ್ತೆ, ಬಟ್ ಏನು ಮಾಡಕ್ಕಾಗಲ್ಲ, ತಗೋತೀನಿ. ಅಲ್ಲಪ್ಪ, ನೀನ್ ಡಾಕ್ಟರ್ ಆಗ್ಬೇಕು ಅಂತ ಲಾಯರ್ ಹೆಂಗ್ ಆಗ್ತೀಯಾ? ಸರ್ ಅವ್ರ ಹಿಂಸೆ ಮಾಡಿದ್ರೆ ಆಗ್ತೀನಿ. ನೋಡಿ ಹಿಂಸೆ ಮಾಡ್ತಾರೆ ಅಲ್ವಾ? ನಿನ್ಗೆ ಏನ್ ಇಷ್ಟ ಅದ್ ಮಾಡಕ್ ಬಿಟ್ರೆ ಖುಷಿಯಾಗಿ ಮಾಡ್ತೀಯಾ ಅಲ್ವಾ? ನೋಡ, ನಾವೆಲ್ಲ ಪೇರೆಂಟ್ಸ್ ಟೀಚರ್ಸ್ ಎಲ್ಲ ಏನ್ ಮಾಡ್ತೀವಿ, ನಾವು ನಿಮ್ಗೆ ಫೋರ್ಸ್ ಮಾಡ್ತೀವಿ, ಇದೇ ಮಾಡ್ಬೇಕು. ನನಗೆ ಲಾಯರ್ ಆಗ್ಬೇಕಂತ ಇಷ್ಟ ಇರುತ್ತೆ, ನಾನಾಗಿರಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನನ್ ಮಗಳಿಗೆ ನೀನ್ ಲಾಯರ್ ಆಗ್ಬೇಕು. ಸರ್ ನಮ್ಮ ಅಕ್ಕ ಇಂಜಿನಿಯರ್ ಆಗ್ಬೇಕು ಅಂತಿದ್ದಾಳೆ. ಯಾರು? ಸರ್ ಒಬ್ಳಿದಾಳೆ, ಅಕಾಡೆಮಿಕ್ ಬರ್ತಾಳೆ, ಅಭಿಜ್ಞಾ ಅಂತ. 5th ಸ್ಟ್ಯಾಂಡರ್ಡ್ ತಾನೆ ಹೇಳು? ಅವಳು ಇಂಜಿನಿಯರ್ ಆಗ್ಬೇಕಂತ ಇಷ್ಟ, ನಿನಗೆ ಡಾಕ್ಟರ್ ಆಗ್ಬೇಕಂತ. ಏನು ಹೇಳ್ತಾ ಇದ್ದೆ? ಏನಿಲ್ಲ. ಆಮೇಲಿಂದ ಇದೆಲ್ಲ ಕ್ರಿಕೆಟ್ ಎಲ್ಲ ನೋಡೋದು ನೀನು? ಏನ್ ಆಟ ಆಡ್ತೀಯ ಸಾಮಾನ್ಯ? ನಾನು ಲಗೋರಿ ಆಡ್ತೀನಿ. ಲಗೋರಿ ಆಡ್ತೀಯ? ಎಲ್ಲಿ? ನಾನು ನಮ್ಮ ಮನೆ ಹತ್ರನೇ ಆಡ್ತೀನಿ. ಲಗೋರಿ ಆಡ್ತೀಯ? ರೋಡಲ್ಲೇ ಆಟ ಆಡ್ಬಿಡ್ತೀಯ? ರೋಡಲ್ಲೇ ಎಷ್ಟು ಜನ? ಜಾಸ್ತಿ ವೆಹಿಕಲ್ಸ್ ಬರಲ್ಲ, ಡೆಡ್ ಎಂಡ್ ಮಾಡ್ಬಿಟ್ಟಿದ್ಯಾ ಮನೇನ? ನೀನ್ ತುಂಟಿ ಅಂತಾನೆ ಡೆಡ್ ಎಂಡ್ ಅಲ್ಲಿ ಮಾಡಿದಾರೆ ಅನ್ಸುತ್ತೆ. ಇಲ್ಲ, ನೀ ತುಂಟಿ ಅಲ್ವಾ? ಒಳ್ಳೆಯವಳ ನೀನು? ನೀನ್ ಒಬ್ಳೆ ಒಳ್ಳೆಯವಳ ಒಟ್ನಲ್ಲಿ? ಮೇರಿಕೆ ನೀನೇ ಒಳ್ಳೆಯವಳ? ಎಲ್ಲ ಒಳ್ಳೆಯವಳೆ. ಆಮೇಲೆ ಲಗೋರಿ ಎಲ್ಲ ಆಡ್ತೀಯ? ಇಂಡೋರ್ ಗೇಮ್ ಯಾವ್ದು ಆಡ್ತೀಯ? ಕ್ಯಾರಮ್ ಮಾಡ್ತೀಯ? ಮ್ಯಾಥ್ಸ್ ನಿನ್ಗೆ ಇಷ್ಟನಾ? ಮ್ಯಾಥ್ಸ್ ಅಷ್ಟೊಂದು ಇಷ್ಟ. ಮ್ಯಾಥ್ಸ್ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ?
ಮ್ಯಾಥ್ಸ್ ಇಷ್ಟ ಆಗಲ್ಲ, ಮ್ಯಾಥ್ಸ್ ಟೀಚರ್ ಇಷ್ಟ ಆಗಲ್ಲ. ಇಲ್ಲ, ಮ್ಯಾಥ್ಸ್ ಟೀಚರ್ ಇಷ್ಟ, ಮ್ಯಾಥ್ಸ್ ಇಷ್ಟ ಆಗಲ್ಲ, ಅಷ್ಟೊಂದು ಇಷ್ಟ ಇಲ್ಲ ಮ್ಯಾಥ್ಸ್. ತುಂಬಾ ದೊಡ್ಡ ದೊಡ್ಡ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಕ್ಕೆಲ್ಲ ಇಷ್ಟ ಆಗಲ್ಲ. ಆಗಲ್ಲ, ಇರುವ ಎರಡೇ ಒಂದೊಂದು 2+3=5 ಅಂತ ಸೊ ಸುಮ್ಮನೆ ಹಂಗಲ್ಲ, ಒಂದ್ 5-4 ಲೈನ್ಸ್ ಇರ್ಬೇಕು. ಜಾಸ್ತಿ ಇದ್ರೆ ಇಷ್ಟ ಆಗಲ್ಲ. ಮಾಡಕ್ ಗೊತ್ತಾಗಲ್ಲ ಸರ್, ಮರ್ತೋಗ್ಬಿಡುತ್ತೆ. ಮಾಡ್ತಾ ಹೋಗ್ಬಿಡುತ್ತೆ. ಅದೇ ಮ್ಯಾಥ್ಸ್ ತೆಗೆದ್ಬಿಟ್ರೆ ಒಳ್ಳೇದಲ್ಲ ಸ್ಕೂಲಿಂದ. ಸರ್ ಬೇಡ. ಇರ್ಬೇಕಾ? ಈಗ ಮ್ಯಾಥ್ಸ್ ಅಲ್ಲಿ ನಿನ್ಗೆ ಜಾಮೆಟ್ರಿ ಇಷ್ಟನಾ? ಇಷ್ಟ ಇಲ್ಲ. ಬಯಾಲಜಿ ಇಷ್ಟ ಆಗತ್ತಾ? ಬಯಾಲಜಿ ಬಯಾಲಜಿ ಇಲ್ಲ ಸರ್. ಅಂದ್ರೆ ಇರುತ್ತೆ, ನಿನ್ಗೆ ಗೊತ್ತಿಲ್ಲ, ಹಾರ್ಟ್ ಬಗ್ಗೆ, ಆಮೇಲೆ ಹ್ಯೂಮನ್ ಬಾಡಿ ಬಗ್ಗೆ ಎಲ್ಲ ಪಾಠ ಇರುತ್ತಲ್ಲ, ಅನಿಮಲ್ಸ್ ಬಗ್ಗೆ, ಅದೇ ಬಯಾಲಜಿ. ಅದಿಷ್ಟ ಆಗುತ್ತಾ? ಸರ್ ಆಗುತ್ತೆ. ಆಗುತ್ತೆ. ಅದ್ ಬಿಟ್ರೆ ಈಗ ನಿಂಗೆ ಶಾಲೆಯಲ್ಲಿ ಕೆಲವು ಕ್ವಶನ್ ಕೇಳ್ತೀನಿ, ಹೇಳ್ತೀಯಾ? ಏನಕ್ಕೆ ಯೂನಿಫಾರ್ಮ್ ಹಾಕ್ಸ್ತಾರೆ ಅನ್ನೋದು ಗೊತ್ತಿದ್ಯಾ? ಸರ್ ಯೂನಿಫಾರ್ಮ್ ಒಂದೇ ತರ ಬಟ್ಟೆ ಹಾಕೊಂಡು ಹೋಗ್ಬೇಕಲ್ವ ಎಲ್ರು? ಯೂನಿಫಾರ್ಮ್ ಡ್ರೆಸ್ ತಾನೇ ಹಾಕೊಂಡು ಹೋಗೋದೇನು? ಈಗ ಅವ್ರವ್ರಿಗೆ ಇಷ್ಟ ಇರೋ ಕಲರ್ ಎಲ್ಲ ಹಾಕೊಂಡು ಹೋಗಿ ಬಿಡ್ಬೋದಾಗಿತ್ತು. ಏನಕ್ಕೆ ಯೂನಿಫಾರ್ಮ್ ಹಾಕ್ಸ್ತಾರೆ ನಿನ್ ಪ್ರಕಾರ? ಸರ್ ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ವಾ? ಕೇಳಿಲ್ವಾ ನೀನ್ ಯಾವತ್ತು? ಸರ್ ಕೇಳಿಲ್ಲ. ನೋಡಿ, ಸಿಂಪಲ್ ಕ್ವಶನ್ ಟೀಚರ್ಸ್ ಹೇಳಲ್ಲ ಸರ್. ನೀನ್ ಕೇಳಿದ್ರೆ ಹೇಳ್ತಾರೆ, ನೀನ್ ಕೇಳಿಲ್ಲ. ಈಗ ಶಾಲೆಯಲ್ಲಿ ಏನಂದ್ರೆ ಎಲ್ಲಾ ಮಕ್ಕಳು ಹೋಗ್ತಿರೋ, ಒಂದು 1000 ಮೆಂಬರ್ಸ್ ಇದಾರೆ, ಒಂದ್ 2000 ಜನ ಇದಾರೆ ನಿಮ್ ಸ್ಕೂಲಲ್ಲಿ. ಪಾಪ್ಯುಲರ್ ಸ್ಕೂಲ್ ತಾನೆ? ಅಲ್ಲಿ ಹೇಳ. ಪಾಪ್ಯುಲರ್ ಸ್ಕೂಲ್ ತಾನೆ ನಿಮ್ದು? ತುಂಬಾ ಫೇಮಸ್ ಆಗಿದೆ. ಒಬ್ರು ಅಲ್ಲಿ ಏನಾಗುತ್ತೆ, ಕೆಲವರು ದುಡ್ಡು ಕಾಸು ಚೆನ್ನಾಗಿರೋರು ಗ್ರಾಂಡ್ ಆಗಿರೋ ಬಟ್ಟೆ ಹಾಕೊಂಡ್ ಬರ್ತಾರೆ ಅಲ್ವಾ? ಅಥವಾ ಸ್ವಲ್ಪ ಕಡಿಮೆ ದುಡ್ಡಿರೋರು ಸ್ವಲ್ಪ ಇದ್ ಬಟ್ಟೆ ಹಾಕೊಂಡ್ ಬರ್ಬೋದು. ಆಗ ಅಲ್ಲಿ ನಿಮ್ಮಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ನಿಜ ಅಲ್ವಾ? ಆಮೇಲೆ ಎಲ್ಲರೂ ಈಕ್ವಲ್ ಅಂತ ತೋರ್ಸೋದಕ್ಕೆ ಯೂನಿಫಾರ್ಮ್ ಹಾಕ್ಬೇಕು. ಎಲ್ಲರೂ ಈಕ್ವಲ್. ನಿಮ್ ಭಾಷೆ ಏನಾದ್ರು ಇರ್ಲಿ, ನಿಮ್ ಕ್ಲಾಸ್ ಯಾವ್ದಾರು ಇರ್ಲಿ, ಅಥವಾ ನಿಮ್ ಲ್ಯಾಂಗ್ವೇಜ್, ನಿಮ್ ಕ್ಯಾಸ್ಟ್ ಏನು ಅಲ್ಲಿ ಬರಬಾರ್ದು. ಎಲ್ಲಾ ಮಕ್ಕಳು ಒಂದೇ ನಮ್ಗೆ. ಹೇಗೆ ಒಂದ್ ತೋಟದಲ್ಲಿ ಈಗ ಚೆಂಡು ಮಲ್ಲಿಗೆ ತೋಟ ಇರುತ್ತೆ, ಎಲ್ಲಾ ಹೂಗಳು ಒಂದೇ ಕಲರ್ ಒಂದೇ ತರ ಇರುತ್ತಲ್ವಾ? ಆ ತರ ಕಾಣ್ಲಿ ಅಂತ. ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟ್? ನಿಮ್ಗೆ ಯೂನಿಫಾರ್ಮ್ ಇಷ್ಟನಾ? ಇಷ್ಟ ಇಲ್ವಾ? ಸರ್ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಸರ್ ನಮ್ಗೆ ವೆಡ್ನೆಸ್ಡೇ ಯೂನಿಫಾರ್ಮ್ ಶರ್ಟ್ ಪ್ಯಾಂಟ್. ಅಲ್ಲ, ನಿಂಗೆ ಯೂನಿಫಾರ್ಮ್ ಇಷ್ಟ ಇಲ್ವಾ? ಸರ್ ಅಷ್ಟೊಂದು ಇಷ್ಟ ಇಲ್ಲ ಅಂತಲ್ಲ, ಇಷ್ಟ, ಬಟ್ ಹಾಕೊಂಡು ಹೋಗಕ್ ಇಷ್ಟ ಇಲ್ಲ. ದಿನಾಲು ಅದೇ ಡೈಲಿ ಕಲರ್ ಡ್ರೆಸ್ ಆದ್ರೆ ನಿನ್ಗೆ ಇಷ್ಟ ಅಲ್ವಾ? ಆಮೇಲಿಂದ ಸಾಮಾನ್ಯವಾಗಿ ಸ್ಕೂಲಲ್ಲಿ ನೀನು ಫ್ರೆಂಡ್ಸ್ ಜೊತೆ ಜಗಳ ಮಾಡ್ತೀಯ ಅಲ್ವಾ? ಮಾಡ್ತೀಯ. ಏನ್ ವಿಚಾರಕ್ಕೆ? ಪೆನ್ಸಿಲ್ ವಿಚಾರಕ್ಕೆ. ಪೆನ್ಸಿಲ್ ಕದ್ದು ಬಿಡ್ತೀಯ ಅಲ್ವಾ? ಪೆನ್ಸಿಲ್ ಸರ್ ನಾನ್ ಕದಿಯಲ್ಲ, ಅವ್ರ ನನ್ ಜೊತೆ ಕದೀತಾರೆ. ಸರ್ ನನ್ಗೆ ಸಿಗ್ಲಿಲ್ಲ ಅಂತ ಅಂದ್ರೆ, ಆಮೇಲೆ ನನ್ ಜೊತೆ ಆಟ ಆಡಕ್ ಬರ್ಲಿಲ್ಲ ಅಂತ ಅಂದ್ರೆ, ಒಟ್ನಲ್ಲಿ ರೆಡಿ ಇರ್ತೀಯ ನೀನ್ ಜಗಳ ಮಾಡಕ್ಕೆ ಅಲ್ವಾ? ಎಲ್ಲ ನಿನ್ಗೆ ಎದುರ್ತಾರೆ ಅನ್ಸುತ್ತೆ ಸ್ವಲ್ಪ ಎಲ್ಲ. ಎದುರಿಸಿಟ್ಬಿಟ್ಟಿದ್ಯಾ ಫ್ರೆಂಡ್ಸ್ಗಳಿಗೆಲ್ಲ. ಈಗ ಅವ್ರೇನ್ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಟೆಕ್ನಿಕ್? ಸರ್ ನಾನೇನು ಮಾತಾಡ್ಸಲ್ಲ. ಅಲ್ಲಲ್ಲ, ನೀನ್ ಕರ್ದಾಗ ಆಟ ಆಡಕ್ ಬರ್ಲಿಲ್ಲ ಅಂದ್ರಲ್ಲ, ಅಂದ್ರೆ ನೀನ್ ಏನ್ ಮಾಡ್ತೀಯ? ಮಾತಾಡೋದ್ ಬಿಟ್ಬಿಡ್ತೀಯ ಅವ್ರ ಜೊತೆ? ಬಿಟ್ಬಿಡ್ತೀಯ. ಅದೊಂದು ಟೆಕ್ನಿಕ್ ನಿಂದು ಅಲ್ವಾ? ಮಾತ್ ತಿಳಿಸ್ಬಿಟ್ಟು ಸರ್ ನನ್ ಪಾಡಿಗೆ ನಾನು ಆಟ ಆಡ್ತೀನಿ, ಅವ್ರು ಬರ್ಲಿಲ್ಲ ಅಂದ್ರೆ ಅಷ್ಟೇ. ಒಬ್ಳೆ ಆಟ ಆಡ್ತೀಯ? ನನ್ ಬೇರೆ ಫ್ರೆಂಡ್ಸ್ ಇರ್ತಾರಲ್ಲ, ಆಟ ಆಡ್ತೀಯ. ಸೊ ನಿನ್ಗೆ ಖುಷಿಯಾಗಿದ್ಯಾ? ನಿನ್ನೀಗ ಆರಾಮಾಗಿ ಮನೇಲಿ ತಾತ ಇದಾರೆ, ಅಪ್ಪ ಅಮ್ಮ ಇದಾರೆ, ಆಮೇಲೆ ಇನ್ನ ದೊಡ್ಡಮ್ಮ ಅಶ್ವಿನಿ ಅಕ್ಕ ಎಲ್ಲ ಇರೋದ್ರಿಂದ ನಿನ್ಗೆ ಸೊ ಒಂದು ಎಲ್ಲಾ ದೊಡ್ಡಪ್ಪ ದೊಡ್ಡಮ್ಮ ಅಥವಾ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಿನ್ಗೆ ಒಂಚೂರು ಚೆನ್ನಾಗಿದೆ ಅಲ್ವಾ? ಬೋರ್ ಆಗಲ್ಲ. ಇಲ್ಲಾಂದ್ರೆ ಬೋರ್ ಆಗ್ಬಿಡುತ್ತೆ ಅಲ್ವಾ? ಈಗ ನೀನ್ ಒಬ್ಳೇ ಇರ್ಬೇಕು, ಮನೇಲಿ ಯಾರು ಇರಲ್ಲ, ನಿಮ್ಮ ಅಪ್ಪ ಡ್ಯೂಟಿಗೆ ಹೋಗಿ, ನಿಮ್ಮ ಅಮ್ಮ ಡ್ಯೂಟಿಗೆ ಹೊಟ್ಟೋಗಿ, ನೀನ್ ಒಬ್ಳೇ ಆಗ್ಬಿಟ್ರೆ ಏನಾಗುತ್ತೆ? ಬೋರಲ್ಲಿ ಮನೇಲಿ ಬೋರ್ ಆಗ್ಬಿಡುತ್ತಲ್ವಾ? ಫುಲ್ ಬೋರ್ ಆಗುತ್ತೆ ಸರ್. ಟಿವಿ ನೋಡ್ತಾ ಇರ್ತೀನಿ, ಅದು ಫುಲ್ ಇದಾಗ್ಬಿಡುತ್ತೆ, ಫುಲ್ ಕಾವು ಬಂದ್ಬಿಡುತ್ತೆ. ಟಿವಿ ಕಾವು ಬಂದ್ಬಿಡುತ್ತೆ. ಆದ್ರಿಂದ ಈಗ ಇನ್ನೊಂದು ನಿನ್ ಪ್ರಕಾರ ಅದೇ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಚೆನ್ನಾಗಿರುತ್ತಲ್ವಾ? ಎಲ್ಲ ಇದ್ರೆ ಒಬ್ರೇ ಇಬ್ರೇ ಇದ್ರೆ ಬೋರ್ ಆಗ್ಬಿಡುತ್ತೆ. ಕರೆಕ್ಟಾ? ಚೆನ್ನಾಗಿರಲ್ಲ. ಕರೆಕ್ಟ್ ತಾನೆ? ಇದು ಇಷ್ಟ ಅಂದ್ರೆ ಚೆನ್ನಾಗ್ ಮಾತಾಡ್ತೀಯ ನೀನು, ಚೆನ್ನಾಗ್ ಓದ್ತೀಯ ಅಲ್ವಾ? ಆಮೇಲೆ ನಿನ್ಗೆ ಅದ್ ಬಿಟ್ರೆ ನಿನ್ಗೆ ಯಾರು ರೋಲ್ ಮಾಡಲ್? ಯಾರು ಸರ್? ಅಮ್ಮ. ಅಮ್ಮ. ಏನಕ್ಕೆ ರೋಲ್ ಮಾಡಲ್ ನಿನ್ಗೆ ಅಮ್ಮ? ಸರ್ ಅಮ್ಮ ಆಪರ್ಚುನಿಟಿ ಕೊಡ್ತಾರೆ. ಆಪರ್ಚುನಿಟಿ ಆಪರ್ಚುನಿಟಿ ಕೊಡ್ತಾರೆ. ಸಿಸ್ಟರ್ಸ್ ಡೇ ಅಲ್ಲಿ ಸ್ಟಾಫ್ ಡೇ ಅಲ್ಲಿ ನಮ್ಗೆ ಪ್ರೋಗ್ರಾಮ್ಸ್ ಮಾಡಕ್ ಹೇಳ್ತಾರೆ ಅಮ್ಮ. ಸ್ಟೇಜ್ ಫಿಯರ್ ಎಲ್ಲ ಹೋಗುತ್ತೆ ಸರ್ ಅದಕ್ಕೆ. ನೀವು ಅಮ್ಮನ ಅವರು ಟೀಚರ್ ಅಲ್ವಾ? ಅಂದ್ರೆ ನರ್ಸ್ ಗಳಿಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಇಲ್ಲ, ಅವ್ರ MS
ನರ್ಸಿಂಗ್ ಸೂಪರ್ಡೆಂಟ್. ಅಂದ್ರೆ ಅಲ್ಲೆಲ್ಲ ಮಕ್ಕಳೆಲ್ಲ ನರ್ಸ್ ಟ್ರೈನಿಂಗ್ ಗೆ ಬರ್ತಾರಲ್ಲ ಅವ್ರಿಗೆಲ್ಲ ಕೆಲವೆಲ್ಲ ಟ್ರೈನಿಂಗ್ ಕೊಡೋದು ಹೇಳ್ಕೊಡೋದೆಲ್ಲ ಮಾಡ್ತಾರೆ. ನಿಜ ತಾನೆ? ಅದೇ ತಾನೆ? ಸೊ ಅಮ್ಮನೇ ನಿನ್ಗೆ ರೋಲ್ ಮಾಡಲ್ಲ. ಅದು ಬಿಟ್ರೆ ಬೇರೆ ಜನರಲ್ ಆಗಿ ನಿಮ್ಮ ಫ್ಯಾಮಿಲಿ ಅಲ್ದೇನೆ ನಿನ್ಗೆ ಈ ತರ ನಾನು ಆಗ್ಬೇಕು, ಇವ್ರ ತರ ಇರ್ಬೇಕು ನಾನು ಅಂತ ಯಾರನ್ನ ನೋಡೋದು ಅನ್ಸುತ್ತೆ? ಯಾರನ್ನೂ ಅನ್ಸಲ್ಲ, ನೀವು ಅಮ್ಮನ್ ತರ ಆಗ್ಬಿಡ್ತೀಯ, ಅವ್ರೇ ಇಷ್ಟ. ವೆರಿ ಗುಡ್. ಹಾಗೆ ಅಪ್ಪ ತರನು ಆಗ್ತೀನಿ, ಅಮ್ಮ ತರನು. ಅಪ್ಪ ಏನ್ ಮಾಡೋದು? ಅಪ್ಪ ಟೀಚರ್, ಓ ಕನ್ನಡ ಟೀಚರ್. ಕನ್ನಡ ಟೀಚರ್. ಸೋ ಲಕ್ಕಿ ಅಲ್ವಾ? ಕನ್ನಡ ಎಲ್ಲ ಚೆನ್ನಾಗಿ ಕಲ್ತ್ಬಿಡ್ತೀಯ ಹಾಗಾದ್ರೆ. ಕನ್ನಡದಲ್ಲಿ ನೀನ್ ಹಾಗಾದ್ರೆ ಔಟ್ ಆಫ್ ಔಟ್ ತೆಗಿತೀಯ ಅನ್ಸುತ್ತೆ. ತೆಗಿತೀಯಾ? ಹೇಳ್ಸ್ಕೊತೀಯ ನಿಮ್ ಡ್ಯಾಡಿ ಹತ್ರ ಎಲ್ಲ ಕನ್ನಡ ಎಲ್ಲ ಹೇಳ್ಕೊಟ್ರೆ ಹೇಳ್ಸ್ಕೊಂತೆ, ಅಥವಾ ತಿರುಗಿ ನೀನೇ ಏನಾದ್ರು ಉತ್ತರಗಳು ಕೊಡ್ತೀಯ ಅವ್ರಿಗೆ? ಇಲ್ಲ, ಅವ್ರು ಹೇಳ್ಕೊಡ್ತಾರೆ, ಸೈಲೆಂಟ್ ಆಗಿ ಹೇಳ್ಸ್ಕೊತೀಯ. ಹೇಳ್ಸ್ಕೊಳ್ಳಿಲ್ಲ ಅಂದ್ರೆ ಬೀಳುತ್ತೆ. ಸರ್ ಇಲ್ಲ ಸರ್, ಹಂಗೆ ನೋಡಿಯಲ್ಲ. ನೋಡಿಯಲ್ಲ, ನೀನ್ ಹೊಡೆದ್ರೆ ಜೋರಾಗಿ ಹತ್ಬಿಡ್ತೀಯ. ಸರ್ ಹತ್ತಿ ಮನೇಲಿ ಒಂದ್ ಸೀನ್ ಕ್ರಿಯೇಟ್ ಮಾಡ್ತೀಯ ಅಲ್ವಾ? ಸರ್ ಅಮ್ಮ ಬೈತಾರೆ. ಯಾರಿಗೆ? ಅಪ್ಪಂಗೆ. ನೀನ್ ಹೊಡೆದ್ರೆ ಅಮ್ಮನ ಹತ್ರ ಅಪ್ಪನ ಬಯಸ್ಬಿಡ್ತೀಯ. ಅದೆಲ್ಲ ಕಲ್ತಿದ್ಯಾ? ಟ್ಯಾಲೆಂಟ್ ಇದೆ ನಿನ್ಗೆ. ಸರ್ ಇಲ್ಲ ಸರ್, ಅಮ್ಮನು ಬೈತಾ ಇರ್ತಾರೆ, ಅಪ್ಪನ ಹೊಡಿತಾ ಇರ್ತಾರೆ. ಒಟ್ನಲ್ಲಿ ಹೊಡ್ಸ್ಕೊಂತೀಯ. ನಿನ್ ಲೈಫ್ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಅಲ್ವಾ ನಿನ್ಗೆ? ಸರ್ ಹಂಗೇನಿಲ್ಲ, ಎಂಜಾಯ್ ಮಾಡ್ತಾ ಇದೀಯ. ಈಗೆಲ್ಲ ದಸರಾ ರಜಾ ಇರೋದ್ರಿಂದ ನೀನು ಎಲ್ಲ ಸಿಟಿಗೆಲ್ಲ ಹೋಗಿ ಲೈಟಿಂಗ್ಸ್ ಎಲ್ಲ ನೋಡೋದು ಎಲ್ಲ ಮಾಡ್ತೀಯ. ಏನ್ ತೆಗೆಸ್ಕೋಬೇಕು ಅಂತ ಈಗ ದಸರಾ ಇದೆ ಎಕ್ಸಿಬಿಷನ್? ಸರ್ ಗೇಮ್ಸ್ ಆಡ್ಬೇಕು. ಗೇಮ್ಸ್ ಎಲ್ಲ ಆಡ್ತೀಯ? ಇಷ್ಟನಾ ಅದೆಲ್ಲ? ಎಕ್ಸಿಬಿಷನ್ ಮೇಲೆ ಹೋಗೋದು ಸರ್ ತುಂಬಾ ಇಷ್ಟ, ಆದ್ರೆ ಬಿಡಲ್ಲ ಸರ್ ಆಟ ಆಡೋಕೆ. ಬಿಡಲ್ಲ? ಏನಕ್ಕೆ? ಸರ್ ಸುಮ್ನೆ ಅವ್ರು ಜಾಸ್ತಿ ದುಡ್ಡಾಗುತ್ತೆ ಅಂತ ಬಿಡಲ್ಲ. ಜಿಪ್ಪಣ್ರ ಅಂತನ? ಸರ್ ಇಲ್ಲ ಸರ್, ಕೊಡಿಸ್ತಾರೆ ಎಲ್ಲ ಕೊಡಿಸ್ತಾರೆ. ಅದ ನೀನ್ ನೋಡಿದ್ದೆಲ್ಲ ಕೇಳ್ತೀಯ? ನಮ್ಮ ಮನೇಲಿ ನಮ್ಮ ಅಕ್ಕ ಹಾಕೊಂಡಿರಲ್ಲ. 3 ಜನ ಇದೀರಲ್ಲ, ಒಂದ್ ತಗೊಂಡ್ರೆ 3 ಜನಕ್ಕೂ ತಗೋಬೇಕು ಸರ್, ಅದಕ್ಕೆ ಫುಲ್ ನೀನ್ ನೋಡಿದ್ದೆಲ್ಲ ಕೇಳ್ತೀಯ ಆಮೇಲೆ ಅಲ್ವಾ? ನೀನ್ ಸ್ವಲ್ಪ ಅದು ಬುದ್ಧಿ ಜಾಸ್ತಿ ನಿಂದು. ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡ್ಬಿಡ್ತಾರೆ ಇವಳು. ಅಲ್ಲಿ ಕರ್ಕೊಂಡು ಹೋದ್ರೆ ಅದನ್ನ ಕೇಳ್ತಾಳೆ ಅಂತ. ಸರ್ ಹಂಗೇನಿಲ್ಲ, ಅಪ್ಪ ಅಮ್ಮನ ಕೊಡಿಸ್ತಾರೆ, ದೊಡ್ಡಮ್ಮನ ಕೊಡಿಸ್ತಾರೆ. ಆಟ ಆಡಕ್ ಬಿಟ್ರೆ ಸಾಕು. ಆಟ ಆಡಕ್ ನಿಮ್ ಮನೇಲಿ ನೀನೇ ಸ್ವಲ್ಪ ಇದು ಅನ್ಸುತ್ತೆ, ಪೆಟ್ ಅನ್ಸುತ್ತೆ ಎಲ್ರಿಗೂ. ನೀನೇ ಜಾಸ್ತಿ ಮುದ್ದ ನಿನ್ ಮೇಲೆನೆ ಎಲ್ರಿಗೂ. ಯಾಕಂದ್ರೆ ಎಲ್ಲಾರು ಬಾಯಿ ಮುಚ್ಚಿಸ್ಬಿಟ್ಟು ನೀನ್ ಕೊನೆಯವಳಲ್ವಾ, ಅದಕ್ಕೆ. ಖುಷಿಯಾಗಿದೆಯಾ ಒಟ್ನಲ್ಲಿ? ಸೂಪರ್ ಸರ್. ತುಂಬಾ ಚೆನ್ನಾಗಿ ಮಾತಾಡ್ದೆ ಇವತ್ತು ನಮ್ಮ ಒಂದು ಏನೋ ಇದಕ್ ಒಂದು ಪ್ರೋಗ್ರಾಮ್ಗೆ. ನಿಮ್ ಪ್ರಾಣಿಗಳಂದ್ರೆ ಎಲ್ಲ ತುಂಬಾ ಇಷ್ಟನಾ? ಹಾ ಸರ್. ಯಾವ ಪ್ರಾಣಿ ಇಷ್ಟ? ಸರ್ ನಂಗೆ ಮೊಲ ಇಷ್ಟ. ನಾಯಿ? ನಾಯಿ ಇಷ್ಟ. ಇಷ್ಟ. ನಾಯಿ ಆಟ ಬಂದು ಬಿದ್ದೆ ಅಲ್ವಾ ನೀನೊಂದಿನ? ನೀವ್ ಅಕ್ಕ? ಅವಳಿಗೆ ನಾಯಿ ಒಂದು ಇಷ್ಟ ಅಲ್ಲ, ನಂಗೆ ನಾಯಿ ಮರಿ ಇಷ್ಟ, ಮತ್ತೆ ಬೆಕ್ಕು ಮರಿ ಇಷ್ಟ. ಬಿಟ್ರೆ ಮೊಲ. ಎಲ್ಲ ಮರಿಗಳೇ ಆಗಿರ್ಬೇಕು, ದೊಡ್ಡ ಆಗ್ಬಿಟ್ರೆ ನಿನ್ಗೆ ಇಷ್ಟ ಆಗಲ್ಲ. ಸರಿ. ಸೊ ನಮ್ಗೆ ಬಂದು ಇವತ್ತು ಎಷ್ಟು ಚೆನ್ನಾಗಿ ಮಾತಾಡಿದೆ, ಒಂದು 20 ಮಿನಿಟ್ಸ್. ಸೊ ಇದೇ ತರ ಚೆನ್ನಾಗಿ ಮಾತಾಡೋ ನೀನು. ನೋಡಿದ್ರೆ ನೀನ್ ಯಾವ್ದೋ ಡಾಕ್ಟರ್ಗಿಂತ ಯಾವ್ದೋ ಟಿವಿ ಚಾನಲ್ ಆಂಕರ್ ಆಗಂಗ್ ಕಾಣ್ತಾ ಇದೆಯಾ, ಅಥವಾ ಜರ್ನಲಿಸ್ಟ್ ಆಗಂಗ್ ಕಾಣ್ತಾ ಇದೆಯಾ? ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ ಅಲ್ವಾ? ಕನ್ನಡನೂ ಮಾತಾಡ್ತೀಯಾ, ಸ್ಪಷ್ಟವಾಗಿ ಮಾತಾಡ್ತೀಯಾ, ಬಹಳ ಆಕ್ಟಿವ್ ಆಗಿದೆಯಾ ನೀನು. ವಿ ಆರ್ ಸೋ ಹ್ಯಾಪಿ ಅಲ್ವಾ? ನನ್ಗೆ ತುಂಬಾ ಖುಷಿ ಆಯ್ತು. ನೀನ್ ನನ್ನ ಸ್ಟೂಡೆಂಟ್ ಅಥವಾ ನಮ್ಮ ರಶ್ಮಿ ಮೇಡಮ್ ಸ್ಟೂಡೆಂಟ್. ನೀನು ಎಲ್ಲ ಕಲ್ತ್ಕೊಂತೀಯ, ಟೈಮ್ ಕರೆಕ್ಟ್ ಆಗಿ ಬರ್ತೀಯ, ಆಕ್ಟಿವ್ ಆಗಿರ್ತೀಯ, ಖುಷಿ ಆಗಿರ್ತೀಯ. ಸೊ ಇದೇ ರೀತಿ ಯಾವಾಗ್ಲೂ ನಾವೇನಂದ್ರೆ ಸಕ್ಸಸ್ ಏನಪ್ಪಾ ಅಂದ್ರೆ ಲೈಫಲ್ಲಿ ನಾವ್ ಅನ್ಕೊಂತೀವಿ ತುಂಬಾ ಜಾಸ್ತಿ ದುಡ್ಡು ಮಾಡ್ಬಿಟ್ರೆ, ತುಂಬಾ ಫೇಮಸ್ ಆಗ್ಬಿಟ್ರೆ, ಅಥವಾ ತುಂಬಾ ಏನೋ ನಾನು ಇದಾಗ್ಬಿಟ್ರೆ, ರ್ಯಾಂಕ್ ತೆಗೆದ್ಬಿಟ್ರೆ ಸಕ್ಸಸ್ ಅಲ್ಲ. ಹೇಗೆ ನಿನ್ ಫ್ರೆಂಡ್ಸ್ ಜೊತೆ ಮೀಟ್ ಆಗ್ತೀಯ, ಅವ್ರನ್ನ ಹೇಗ್ ಮಾತಾಡ್ತೀಯ, ನೀನ್ ಹೇಗೆ ನಿನ್ ಖುಷಿಯಾಗಿ ಇಟ್ಕೊಂಡಿರ್ತೀಯ, ಹಾಬಿಗಳು ಏನ್ ಡೆವಲಪ್ ಮಾಡ್ಕೋತೀಯ, ನಿನ್ನ ಫಿಸಿಕಲ್ ಫಿಟ್ನೆಸ್ ಹೇಗೆ ಇಟ್ಕೋತೀಯ, ಮೆಂಟಲ್ ಫಿಟ್ನೆಸ್ ಹೇಗೆ ಇಟ್ಕೋತೀಯ, ಇದೇ ತಾನೇ ಮುಖ್ಯ. ಎಲ್ಲ ಇತ್ತು ಏನು ಇಲ್ಲ ಅಂದ್ರೆ ನೀ ಹೇಳ್ದಲ್ಲ, ಟಿವಿ ನೋಡಿದ್ರು ಬೋರ್ ಆಗ್ಬಿಡುತ್ತೆ. ಅಷ್ಟು ಒಂದ್ 100 ಚಾನಲ್ ಇದೆ ಅಂದ್ರೂ ಬೋರ್ ಆಗುತ್ತೆ. ಅಂದ್ರೆ ನಾವು ನಮ್ಮನ್ನ ಹೇಗೆ ಖುಷಿಯಾಗಿ ಇಟ್ಕೋತೀವಿ ಅನ್ನೋದೇ ಸಕ್ಸಸ್ ಅಲ್ವಾ? ಅದೇ ತರ ಖುಷಿಯಾಗಿರೋ. ಸೊ ನಿನ್ಗೆ ಸೋ ಲಕ್ಕಿ ಯು ಆರ್ ಹ್ಯಾವಿಂಗ್ ವೆರಿ ಗುಡ್ ಪೇರೆಂಟ್ಸ್. ಒಬ್ರು ಟೀಚರ್ ಇದಾರೆ, ಇನ್ನೊಬ್ರು ನರ್ಸ್, ಸ್ಟಾಫ್ ನರ್ಸ್ ಇದಾರೆ. ಅದನ್ನೆಲ್ಲ ನೀನು ಯೂಸ್ ಮಾಡಿ. ಇಬ್ರು ಪೂರಾ ಟೀಚರ್. ಯಾರು? ದೊಡ್ಡಮ್ಮ. ಅಯ್ಯೋ ದೊಡ್ಡಮ್ಮ ಮ್ಯಾಥ್ಸ್, ಸೈನ್ಸ್, ಹಿಂದಿ. ಅವರು ನಿರ್ಮಲಾ ಹೈಸ್ಕೂಲ್ ಅಲ್ಲಿ. ದೊಡ್ಡಪ್ಪಂದು ಗವರ್ನಮೆಂಟ್ ಜಾಬ್. ಎಲ್ಲಿ? ಅವರು ನನಗ್ ಗೊತ್ತಿಲ್ಲ, ಕೇಳಕ್ ಹೋಗಲ್ಲ. ಅದೆಲ್ಲ ಕೇಳ್ಬಿಡ್ತೀಯ? ಕೇಳ್ಬಿಟ್ರೆ ಕಷ್ಟ ಇಲ್ಲಿ ಅಲ್ವಾ? ಕೇಳ್ಬಿಟ್ರೆ ನಿನ್ಗೆ ಲಾಸ್ ಆಗ್ಬಿಡುತ್ತೆ. ಕೇಳಕ್ ಹೋಗ ಸರ್. ಇಲ್ಲ ಸರ್, ಮುಂಚೆ ಒಂದ್ ಸ್ಕೂಲ್ ಇತ್ತು, ಅಲ್ಲಿಗೆ ಹೋಗಿದ್ದೆ. ಈ ಸ್ಕೂಲ್ ಗೊತ್ತಿಲ್ಲ, ನಮ್ಮ ಅಕ್ಕಂಗ್ ಗೊತ್ತಿದೆ. ಅವರು ಇಂಗ್ಲಿಷ್, ಮ್ಯಾಥ್ಸ್, EVS ತಗೋತಾರೆ ಅವರು. ಸೋ ಲಕ್ಕಿ. ನಿಮ್ ತಾತ ಏನ್ ಕೆಲಸ ಮಾಡ್ತಾ ಇದ್ರು? ಸರ್ ತಾತ ಮುಂಚೆ ಟೀಚರ್ ಅನ್ಸುತ್ತೆ ಅವರು. ನಿಮ್ ಮನೇಲಿ
ಎಲ್ಲ ಟೀಚರೇ. ನೀನು ಮೋಸ್ಟ್ಲಿ ಟೀಚರೇ ಆಗ್ಬಿಡ್ತೀಯ ಅನ್ಸುತ್ತೆ, ಸರಿ, ಪಕ್ಕ ನೀನ್ ಸರಿ. ಅಲ್ವಾ? ಇಲ್ಲಿ ನಾವಿಬ್ರು ಟೀಚರು, ಬೆಳಗ್ಗೆ ಸಂಜೆ ಸ್ಕೂಲಲ್ಲೂ ಟೀಚರ್ಸ್ ಗಳ ಮಧ್ಯೆನೇ ಇದೆಯಾ ನೀನು? ಸರ್ ಅಲ್ವಾ? ಟೀಚರ್ಸ್ ಹ್ಮ್. ಸರ್ ನಮ್ಮ ಅಕ್ಕ ಆಗ್ತಾಳೆ ಅಂತ ಹೇಳ್ತಿದ್ದು ಮುಂಚೆ, ಹಾ. ಈಗ ಚೇಂಜ್ ಮಾಡ್ಬಿಟ್ರೆ ಏನ್ ಇಂಜಿನಿಯರ್ ಆಗ್ತೀನಿ. ಏನಂತ ಇದ್ದಾಳೆ ಈಗ ಅವಳು? ಇಂಜಿನಿಯರ್. Engineer. ಇನ್ನೊಂದ್ ವರ್ಷ ಆದ್ರೆ ಡಾಕ್ಟರ್ ಆಗ್ತೀನಿ ಅಂತ, ಆಮೇಲೆ ಇನ್ನೊಂದ್ ವರ್ಷ ಹೋದ್ರೆ ಆಮೇಲೆ ಆಕ್ಟರ್ ಆಗ್ತೀನಿ ಅಂತ, ಆಮೇಲೆ ಏನಾಗ್ತೀರಾ ಅಂದ್ರೆ ತಿರ್ಗಾ ನಾನು ಏನೋ ಜರ್ನಲಿಸ್ಟ್ ಆಗ್ತೀನಿ, ಲಾಯನ್ ಅಲ್ವಾ? ಅಂದ್ರೆ ನೀವು ಬೆಳಿತಾ ಬೆಳಿತಾ ಏನಾಗ್ತೀರಾ? ಈ ನನ್ನ ಚಿಕ್ಕ ವಯಸ್ಸಲ್ಲಿ ಇರೋದಕ್ಕೆ ಕೇಳಿದ್ರೆ ನಾನು ಬಸ್ ಡ್ರೈವರ್ ಆಗ್ಬೇಕು ಅಂತ ಇಷ್ಟ ನನ್ಗೆ, ಯಾಕಂದ್ರೆ ಬಸ್ ಓಡ್ಸಕ್ಕೆ ಚೆನ್ನಾಗಿರುತ್ತಲ್ಲ. ಆಮೇಲೆ ಬೆಳಿತಾ ಬೆಳಿತಾ ನಾನು ಏನೇನೋ ಬೇರೆ ಬೇರೆ ಆಗ್ಬಿಟ್ಟೆ. ಕರೆಕ್ಟ್ ತಾನೆ? ಆದ್ರೆ ನೀನು ಏನೋ ಈಗ ಏನ್ ಹೇಳ್ತೀಯ, ಡಾಕ್ಟರ್ ಆಗ್ತೇನೆ ಅಂತ ಇದೆಯಾ. ಹಾಗೆ ದೊಡ್ಡವಳಾಗ್ತಾ ಇದ್ರೆ ಸ್ವಲ್ಪ ನಿನ್ಗೆ ಬುದ್ಧಿ ಎಲ್ಲ ಬೆಳೆದ್ಮೇಲೆ ನಿನ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನೇ ಹೇಳ್ತೀನಿ ಅಲ್ವಾ? ಸರ್ ವೆರಿ ಗುಡ್, ಥ್ಯಾಂಕ್ ಯು. ನೀನು ತುಂಬಾ ಚೆನ್ನಾಗಿ ಮಾತಾಡಿದೆ, ಎಷ್ಟು ಚೆನ್ನಾಗಿ ನೀನು ಜೆಲ್ ಆಗ್ತೀಯ, ಖುಷಿಯಾಗಿ ಮಾತಾಡ್ತೀಯ. ಅದೇ ರೀತಿ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಅದೇ ಸಕ್ಸಸ್. ಹೃದಯ ಯಾವಾಗಲೂ ಖುಷಿಯಾಗಿರ್ಬೇಕು. Yes, ಆಮೇಲೆ ಎಲ್ರನ್ನೂ ಪ್ರೀತಿಯಿಂದ ಮಾತಾಡಿಸ್ಬೇಕು, ಪೊಲೈಟ್ ಆಗಿರ್ಬೇಕು. ಇದೆಲ್ಲ ಕಲ್ತ್ರೆ ನಿನಗೆ ಸಕ್ಸಸ್ ಸಿಗುತ್ತೆ. ಎಲ್ರೂ ಅಷ್ಟೇನೆ, ಮಕ್ಕಳು ಎಲ್ರೂ ನಾವ್ ಎಷ್ಟೇ ಬೆಳೆದ್ರು ಕೂಡ ನಾವು ಪೊಲೈಟ್ನೆಸ್, ಆಮೇಲೆ ಬೇರೆಯವ್ರಿಗೆ ಮನ್ಸಿಗೆ ನೋವು ಮಾಡದೇ ಇರೋದು. ನೆಗಡಿನ ನಿನ್ಗೆ? ಸರ್ ಶೀತ. ಏನ್ ತಿಂದೆ? ಸರ್ ನೆನ್ನೆ ಪ್ರೋಗ್ರಾಮ್ ಪ್ರಾಕ್ಟೀಸ್ ಇತ್ತು ಸರ್, ಮಳೆ ಬೇರೆ ಬರ್ತಿತ್ತಲ್ಲ. ಎಲ್ಲಿ? ಸ್ಕೂಲಲ್ಲಿ? ಸರ್ ಸ್ಕೂಲಲ್ಲ, ನಮ್ದು ಭರತನಾಟ್ಯಂ ಕ್ಲಾಸ್ ಅಲ್ಲಿ. ಅಲ್ಲಿ ಎಲ್ಲಿ ಹೋಗ್ತೀಯ ಭರತನಾಟ್ಯಂ ಕ್ಲಾಸ್? ನಾನು ಲಾಸ್ಟ್ ಇಯರ್ ಇಂದ ನಾನು ನೃತ್ಯ ಶಾಲೆ. ಯಾರು ಟೀಚರು? ಜ್ಯೋತಿ ಹೆಗಡೆ. ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಕಲಿತಾ ಇದೆ. ಸೊ ಆ ರೀತಿ ನೀನು ಎಲ್ಲ ಆಕ್ಟಿವಿಟಿಲೂ ಇದೆಯಾ? ಹೀಗೆ ಇರು. ಗುಡ್ ಲಕ್. ಥ್ಯಾಂಕ್ ಯು. ಓಕೆ.